ಇವಾಗ ಕೆಂಪಕ್ಕಿ ಒಳ್ಳೇದ, ಬಿಳಿ ಅಕ್ಕಿ ಒಳ್ಳೇದ? ಇವಾಗ ನೀನು ಕೆಂಪಕ್ಕಿ ತಗೋ, ಬಿಳಿ ಅಕ್ಕಿ ತಗೋ, ಈ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅಂತ ಏನು ಹೇಳ್ತೀವಿ ನಾವು 60%ಗಿಂತಲೂ ಜಾಸ್ತಿ ಇರುತ್ತೆ. ಮತ್ತು ಪ್ರೋಟೀನು ಇದೆಲ್ಲ ಗ್ರೈನ್ಸಲ್ಲೂ ಎನಿವೇರ್ ಬಿಟ್ವೀನ್ 6 to 12% ಬರ್ತದೆ. ಫೈಬರ್ ಒಂದು 6 to 7% ಬರ್ತದೆ. ಫ್ಯಾಟ್ ಅಂತೂ ತುಂಬಾ ಕಡಿಮೆ ಇರ್ತದೆ. ಸಕ್ಕರೆ ಒಳ್ಳೇದ, ಬೆಲ್ಲ ಒಳ್ಳೇದ? ಎರಡೂ ಕಬ್ಬಿಂದಾನೇ ಬರೋದು. ನ್ಯಾಚುರಲ್ ಶುಗರ್ಸ್ ಅಂದ್ರೆ ಏನು? ಶುಗರ್ ಅದು 2 ಮಾಲಿಕ್ಯೂಲ್ ಇರ್ತದೆ. ಅದರಲ್ಲಿ 50% ಫ್ರುಕ್ಟೋಸು, 50% ಸುಕ್ರೋಸ್. ಅದರಲ್ಲಿ 20% ಮಾತ್ರ ಎನರ್ಜಿ ಯೂಟಿಲೈಸ್ ಆಗುತ್ತೆ. ಇನ್ನು 80% ಫ್ಯಾಟ್ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಡಯಾಬಿಟಿಸ್ ಇರೋರಿಗೆ ಹೇಳ್ತಾರಲ್ಲ ಬೆಲ್ಲದಲ್ಲಿ ಕಾಫಿ ಕುಡಿರಿ, ಬೆಲ್ಲದ ಕಂಪ್ಲೀಟ್ ರಾಂಗ್. ಈ ಆರ್ಗನ್ಸ್, ನಿಮ್ಮ ಹಾರ್ಟು, ಲಿವರು, ಕಿಡ್ನೀಸು, ಇದ್ರ ಮಧ್ಯೆ ಏನಾದರೂ ಸ್ಟೋರ್ ಮಾಡಿಬಿಟ್ರೆ ಅದನ್ನು ವಿಸರಲ್ ಫ್ಯಾಟ್ ಅಂತಾರೆ. ದಟ್ಸ್ ದ ಮೋಸ್ಟ್ ಡೇಂಜರಸ್ ಫ್ಯಾಟ್. ಫಸ್ಟ್ ಆಫ್ ಆಲ್, ಕೊಲೆಸ್ಟ್ರಾಲ್ ಇಸ್ ಇಂಪಾರ್ಟೆಂಟ್. ವಿತೌಟ್ ಕೊಲೆಸ್ಟ್ರಾಲ್ ವಿ ಕೆನಾಟ್ ಸರ್ವೈವ್. ಯಾಕೆಂದರೆ ಪ್ರತಿಯೊಂದು ಸೆಲ್ಗೂ ಕೊಲೆಸ್ಟ್ರಾಲ್ ಇರಲೇಬೇಕು. ನಮ್ಮಲ್ಲಿ ಕೆಲವು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅದು ಕೆಲವು ಕೊಲೆಸ್ಟ್ರಾಲ್ ಬೇಕೇ ಬೇಕು. ಎಷ್ಟು ತಿನ್ಬೇಕು? ಅದು ವೆರಿ ಇನ್ನೊಂದು ಯಾವಾಗ ತಿನ್ನಬೇಕು, ಎಷ್ಟು ಬೇಕು. ಇವಾಗ ನೀವು ಸೋಯಾಬೀನ್ಸ್ ಅಂತ ಹೇಳಿದ್ರಿ. ನನ್ನ ಫ್ರೆಂಡ್ಸ್ ಜೊತೆ ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಸೋಯಾಬೀನ್ಸ್ ತಿಂದ್ರೆ ಹುಡುಗರಿಗೆ ಸೆಟ್ ಆಗಲ್ಲ, ಹುಡುಗರಿಗೆ ಫೆಮಿನೈನ್ ಫೀಚರ್ಸ್ ಬಂದ್ಬಿಡುತ್ತೆ ಅಂತ. ಧೈರ್ಯವಾಗಿ ತಿನ್ನಿ, ನಿಮಗೆ ಹುಡುಗಿಯ ಫೀಚರ್ಸ್ ಬರಲ್ಲ, ಏನೋ ಬರಲ್ಲ. ನಾವು ತಿಂದೇ ತಿಂತೀವಿ, ಎಕ್ಸ್ಟ್ರಾ ಫುಡ್ ಹಾಕೊಂತೀವಿ ಹೊಟ್ಟೆ ಒಳಗಡೆ. ನಮ್ಗೆ ತಿನ್ಬೇಕಪ್ಪ, ನಾವು ಎಕ್ಸ್ಟ್ರಾ ಫುಡ್, ಹೊಟ್ಟೆ ಹಶುವಿಲ್ಲ ಅಂದ್ರೂ ಸುಮ್ಮನೆ ಸ್ನ್ಯಾಕ್ ಏನಾದ್ರು ಒಂದು ತಿಂತೀವಿ. ಇದು ಎಲ್ಲೋಗಿ ಸ್ಟೋರ್ ಆಗುತ್ತೆ. ಸೊ ಬೇಸಲ್ ಮೆಟಬಾಲಿಕ್ ರೇಟ್ ಫಾರ್ ಎಕ್ಸಾಂಪಲ್ 65 ಕಿಲೋ ಇರೋ ಪರ್ಸನ್ಗೆ 1400 ಇರುತ್ತೆ ಅಪ್ರಾಕ್ಸಿಮೇಟ್ ಕ್ಯಾಲರೀಸ್. ಇವಾಗ ವೈಟಮಿನ್ ಅಂಡ್ ಮಿನರಲ್ಸ್ ಬಗ್ಗೆ ಸಿಟಿ ಅವ್ರಿಗೆ ಅರ್ಥ ಆಗುತ್ತೆ. ಹಳ್ಳಿಲಿರೋರ್ಗೆ ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡೋದು? ಹೊಲದಲ್ಲಿ ದುಡಿತೀವಿ, ನಮ್ಗೇನು ಇವೆಲ್ಲ ಬರಲ್ಲ, ನಾವು ಗಟ್ಟಿಯಾಗಿದ್ದೀವಿ, ಮುದ್ದೆ ತಿನ್ಬಿಟ್ರೆ ಸಾಕು ನಮ್ಗೆ. ಎಲ್ರಿಗೂ ನಮಸ್ಕಾರ. ಮಿಸ್ ಮಂಡ್ಯಾಗೆ ಸ್ವಾಗತ. ಇದು ಕರ್ನಾಟಕದ ಮಾತು ಆಸ್ಟ್ರೇಲಿಯಾದಿಂದ. ನಾನು ಸೌಮ್ಯಶ್ರೀಗೌಡ. ಇವತ್ತು ನಮ್ಮ ಜೊತೆ ಇರೋ ವಿಶೇಷ ಅತಿಥಿ ಡಾಕ್ಟರ್ ಅರುಣ್ ಕುಮಾರ್, ಅನಿಮಲ್ ನ್ಯೂಟ್ರಿಷನಿಸ್ಟ್. ಇವರು ಆಸ್ಟ್ರೇಲಿಯಾಗೆ ಬಂದು 30 ವರ್ಷಗಳ ಮೇಲಾಗಿದೆ. ಒನ್ ಆಫ್ ದಿ ಟಾಪ್ ಯೂನಿವರ್ಸಿಟೀಸ್ ಆಫ್ ಆಸ್ಟ್ರೇಲಿಯಾಲಿ ಅನಿಮಲ್ ನ್ಯೂಟ್ರಿಷನಿಸ್ಟ್, ರಿಸರ್ಚ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೊಂದು ಏನಪ್ಪ ಅಂದರೆ, ಮೂಲತಃ ಕೋಲಾರದವ್ರು ಇವರು, ಅದಕ್ಕೆ ಕರ್ನಾಟಕದವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಅರುಣ್ ಅವರೇ, ಚಾನಲ್ಗೆ ಸ್ವಾಗತ. ನಮಸ್ಕಾರ ಸೌಮ್ಯ, ಹೇಗಿದ್ಯಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಗುಡ್. ಥ್ಯಾಂಕ್ಸ್ ಫಾರ್ ದ ನೈಸ್ ಇಂಟ್ರೊಡಕ್ಷನ್. ಇವಾಗ ನಿಮ್ಮ ಪರಿಚಯನ ನಿಮ್ಮ ಬಾಯಲ್ಲೇ ಕೇಳಬೇಕು ಅನ್ನೋದು ನಮ್ಮ ಇಷ್ಟ. ಹೇಳಿ. ಓಕೆ, ನಾನು ಬೇಸಿಕಲಿ ನೀವು ಹೇಳ್ದಂಗೆ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕು ಚದಮನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಾನು ಹುಟ್ಟಿ ನನ್ನ ಪ್ರೈಮರಿ ಎಜುಕೇಷನ್ ಎಲ್ಲ ನಮ್ಮ ಹಳ್ಳಿನಲ್ಲೇ ಮಾಡಿ, ಮತ್ತು ಕೋಲಾರದಲ್ಲಿ PUC ಎಲ್ಲ ಮಾಡಿ, ಹೆಬ್ಬಾಳದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನನ್ನ ಬ್ಯಾಚುಲರ್ ಡಿಗ್ರಿ ಮತ್ತು PhD ಮುಗಿಸ್ಕೊಂಡು 1994 ನಾನು ಆಸ್ಟ್ರೇಲಿಯಾದಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಸಿಕ್ತು. ಸೊ ಲಾಸ್ಟ್ 32 ಇಯರ್ಸಿಂದ ಇಲ್ಲಿ ಯೂನಿವರ್ಸಿಟಿನಲ್ಲಿ ರಿಸರ್ಚ್ ಸೈಂಟಿಸ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಏರಿಯಾ ಆಫ್ ಇಂಟ್ರೆಸ್ಟ್ ಏನು ಅಂದರೆ ಅನಿಮಲ್ ನ್ಯೂಟ್ರಿಷನ್. ಅದರಲ್ಲೂ ಸ್ಪೆಸಿಫಿಕ್ ಆಗಿ ನಾನು ಚಿಕನ್ ಮತ್ತು ಪಿಗ್ ನ್ಯೂಟ್ರಿಷನಿಸ್ಟು. ಸೊ ಬೇಸಿಕಲಿ ಲಾಸ್ಟ್ 35 ಇಯರ್ಸಿಂದ ಮೇಯ್ನಾಗಿ ನಾನು ಕಾರ್ಬೋಹೈಡ್ರೇಟು, ಪ್ರೋಟೀನು, ಎನರ್ಜಿ, ವೈಟಮಿನ್ ಆ್ಯಂಡ್ ಮಿನರಲ್ ನ್ಯೂಟ್ರಿಷನಲ್ಲಿ ನಾನು ಸಂಶೋಧನೆ ಮಾಡ್ತಾಯಿದ್ದೀನಿ. ನೀವು ಬ್ಯಾಚುಲರ್ಸ್ ಮಾಡಿದ್ದು ಅನಿಮಲ್ ನ್ಯೂಟ್ರಿಷನ್ ಅಲ್ಲ? ಬ್ಯಾಚುಲರ್ಸ್ ಮಾಡಿದ್ದು ಅಗ್ರಿಕಲ್ಚರಲ್ಲಿ, ಬಟ್ ಮಾಸ್ಟರ್ಸ್ ಆ್ಯಂಡ್ PhD ಅನಿಮಲ್ ನ್ಯೂಟ್ರಿಷನ್ ಚೇಂಜ್ ಮಾಡ್ಕೊಳ್ಳಿ. ಓಕೆ, 32 ವರ್ಷಗಳಿಂದ ಅಂತ ಮಾಡಿದ್ರಿ. ತುಂಬ ಪ್ರಾಜೆಕ್ಟ್ಸ್ ಮಾಡಿರ್ತೀರಾ. ಎಷ್ಟು ಪ್ರಾಜೆಕ್ಟ್ಸ್ ಮಾಡಿದ್ದೀರಾ? ಸುಮಾರು 200 ಮೇಲೆ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ. ದಟ್ಸ್ ಇನ್ಕ್ಲೂಡಿಂಗ್ ಚಿಕನ್ಸ್, ಪಿಗ್ಸ್ ಆ್ಯಂಡ್ ಟರ್ಕೀಸ್. ಇವಾಗ ನೀವು ಅನಿಮಲ್ ನ್ಯೂಟ್ರಿಷನ್ ಆದರೂ ನಾವು ಹ್ಯೂಮನ್ ಹೆಲ್ತ್ ಕ್ವೆಶನ್ಸ್ ಬಗ್ಗೆನೇ ಮಾತಾಡ್ತೀವಿ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ ವೀಕ್ಷಕರಿಗೆ. ಓಕೆ, ನ್ಯೂಟ್ರಿಷನ್ ಅಂತ ಬಂದಮೇಲೆ ಅನಿಮಲ್ ಆಗ್ಬೋದು, ಇಲ್ಲ ಹ್ಯೂಮನ್ಸ್ ಆಗ್ಬೋದು. ಸೊ ಇದು ಮೋರಲೆಸ್ ಡೈಜೆಷನ್ ಸಿಸ್ಟಮ್ಮು ವೆರಿ ಸಿಮಿಲರ್ ಇರುತ್ತೆ. ನೀವು ದನಗಳು ತಗೊಂಡ್ರೆ ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಬಟ್ ಚಿಕನ್ಸ್ ಆ್ಯಂಡ್ ಪಿಗ್ಸ್ ಇವೆರಡನ್ನೂ ತಗೊಂಡ್ರೆ ಅದರ ಡೈಜೆಸ್ಟಿವ್ ಸಿಸ್ಟಮ್ಮು ವೆರಿ ಕ್ಲೋಸ್ ಟು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಅದು ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಆಗಿರ್ಬೋದು, ಡೈಜೆಷನ್ ಆಗಿರ್ಬೋದು, ಇದು ವೆರಿ ಕ್ಲೋಸ್ ಆಗಿರುತ್ತೆ. ಅದಕ್ಕೆ ತುಂಬ ಹ್ಯೂಮನ್ ಎಕ್ಸ್ಪರಿಮೆಂಟ್ಸ್ಗೆ ಈ ಪಿಗ್ಸ್ ಆ್ಯಂಡ್ ಚಿಕನ್ಸ್ನ ಮಾಡೆಲ್ ಆಗಿ ಯೂಸ್ ಮಾಡ್ಕೊಂಡು ಸಂಶೋಧನೆಗಳು ಮಾಡ್ತಾರೆ. ಸೊ ಹಂಗಾಗಿ ನಾವು ಏನು ಡಿಸ್ಕಸ್ ಮಾಡ್ತೀವೋ
ಈವನ್ ದೋ ನಾನು ಅನಿಮಲ್ ನ್ಯೂಟ್ರಿಷನಲ್ಲಿ ಮಾಡಿದ್ರು ಇಟ್ಸ್ ವೆರಿ ರಿಲೆವೆಂಟ್ ಟು ಹ್ಯೂಮನ್ ನ್ಯೂಟ್ರಿಷನ್. ಹೌದು, ನಾನು ಕೇಳ್ಪಟ್ಟಿದ್ದೀನಿ ಪಿಗ್ ಅನಾಟಮಿ ಹಾಗೂ ಹ್ಯೂಮನ್ ಅನಾಟಮಿ ವೆರಿ ವೆರಿ ಸಿಮಿಲರ್ ಹೌದು. ಅಂತ. ಓಕೆ, ಇವಾಗ ಕೆಲವೊಂದು ಮಿತ್ಸ್ ಬಗ್ಗೆಯಿಂದ ಸ್ಟಾರ್ಟ್ ಮಾಡೋಣ, ಆಮೇಲೆ Okay. ಹೋಗ್ತಾ ಹೋಗ್ತಾ ವಿಲ್ ಡಿಸ್ಕಸ್ ಅಬೌಟ್ ಮೋರ್ ಆನ್ ನ್ಯೂಟ್ರಿಷನ್. Yep. ಮಿತ್ಸ್ ಅಂದ್ರೆ ನಮ್ಮ ಇದರಲ್ಲಿ ಅಕ್ಕಿನೇ ಜಾಸ್ತಿ ನಾವು ತಿನ್ನೋದಲ್ವಾ, ನಮ್ಮ ಊರಲ್ಲಿ ಸೌತ್ ಇಂಡಿಯಾಲೇನೆ ಅಕ್ಕಿ ಜಾಸ್ತಿ. ಹೌದು. ಇವಾಗ ಕೆಂಪಕ್ಕಿ ಒಳ್ಳೇದ ಬಿಳಿ ಅಕ್ಕಿ ಒಳ್ಳೇದ? ಓಕೆ, ಅದ್ರ ಜೊತೆ ಇನ್ನೂ ಒಂದು ನೀನು ಹೇಳ್ಬೇಕು, ಮಿಲ್ಲೆಟ್ಸ್. ಮಿಲೆಟ್ಸ್. ಸೊ ಜನಕ್ಕೆ ತುಂಬ ಕನ್ಫ್ಯೂಷನ್ ಇದೆ, ಕೆಂಪಕ್ಕಿ, ಬಿಳಿ ಅಕ್ಕಿ, ಮಿಲೆಟ್ಸು, ಒಂದೊಂದ್ಸಲ ಗೋಧಿ, ಯಾವುದಿದ್ರಲ್ಲೂ ಒಳ್ಳೆಯದು, ಚಪಾತಿ ತಿನ್ನೋದು ಒಳ್ಳೆಯದ, ರೈಸ್ ತಿನ್ನೋದು ಒಳ್ಳೆಯದು ಅಂತ. ಇದು ಒಂದು ಮೇಜರ್ ಕನ್ಫ್ಯೂಷನ್ ಇದೆ. ಸೊಮ್ಮೆ ನೀನು ಯಾವುದೇ ಗ್ರೈನ್ ತಗೋ, ಯಾವುದೇ ಫುಡ್ಡಲ್ಲಿ ನಿನ್ನ ಕಾರ್ಬೋಹೈಡ್ರೇಟ್ ಕಂಟೆಂಟು ಎನಿಥಿಂಗ್ ಮೋರ್ ದೆನ್ 50 to 60% ಇದ್ದರೆ ನನ್ನ ಪ್ರಕಾರ ಅವೆಲ್ಲ ಮೋರ್ ಆರ್ ಲೆಸ್ ಒಂದೇ ಆಗುತ್ತೆ. ನೀನು ಇವಾಗ ನೀನು ಕೆಂಪಕ್ಕಿ ತಗೋ, ಬಿಳಿ ಅಕ್ಕಿ ತಗೋ, ಗೋಧಿ ತಗೋ, ಮಿಲೆಟ್ಸ್ ತಗೋ, ಇವೆಲ್ಲದರಲ್ಲೂ ಈ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅಂತ ಏನು ಹೇಳ್ತೀವಿ ನಾವು, ಅದು 60%ಗಿಂತಲೂ ಜಾಸ್ತಿ ಇರುತ್ತೆ. ಮತ್ತು ನೀನು ಪ್ರೋಟೀನು ಇದೆಲ್ಲ ಗ್ರೈನ್ಸಲ್ಲೂ ಎನಿವೇರ್ ಬಿಟ್ವೀನ್ 6 to 12% ಬರ್ತದೆ. ಫೈಬರ್ ಒಂದು 6 to 7% ಬರ್ತದೆ. ಫ್ಯಾಟ್ ಅಂತೂ ತುಂಬಾ ಕಡಿಮೆ ಇರ್ತದೆ. ಸೊ ಈ ಗ್ರೈನ್ಸಲ್ಲಿ ಇಷ್ಟು ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರುವಾಗ ನಿನ್ನ ಗ್ಲೂಕೋಸ್ ರೈಸ್ ನಿನ್ನ ಬಾಡಿನಲ್ಲಿ ತಿಂದಾಗ ಏನಾಗುತ್ತೆ ಅಂದರೆ ಮೋರಲೆಸ್ ಎಲ್ಲದರಲ್ಲೂ ಸೇಮ್ ಆಗುತ್ತೆ. ಸೊ ಇವಾಗ ಬಿಳಿ ಅಕ್ಕಿನಲ್ಲಿ ಬಿಳಿ ಅಕ್ಕಿಯನ್ನು ತಿಂದಾಗ ನಿನ್ನ ಗ್ಲೂಕೋಸ್ ಲೆವೆಲ್ಲು ವಿತಿನ್ 30 ಮಿನಿಟ್ಸು ಪೀಕ್ ಹೋಗ್ಬೋದು. ಅದೇ ಕೆಂಪಕ್ಕಿ ತಿಂದಾಗ 35 ಮಿನಿಟ್ಸ್ ಇಲ್ಲ 40 ಮಿನಿಟ್ಸ್ಗೆ ಹೋಗುತ್ತೆ. ಅದೇ ನೀನು ಮಿಲೆಟ್ಸ್ ತಿಂದಾಗ ಅದು ಸೇಮ್ 35 to ಒಂದು ಡಿಫ್ರೆನ್ಸ್ ಬಿಟ್ವೀನ್ ಈ ಗ್ರೈನ್ಸ್ ತಿಂದಾಗ ಇಟ್ಸ್ ಓನ್ಲಿ ಲೈಕ್ 5 to 10 ಮಿನಿಟ್ಸ್ ಅಷ್ಟೇ. ಸೊ ಹಂಗಾಗಿ ಮೋರಲ್ ಇದರಲ್ಲೆಲ್ಲದ್ರಲ್ಲೂ ಗ್ಲೂಕೋಸ್ ಲೋಡ್ ಅಂತ ಅಂತೀರಿ, ಆ ಗ್ಲೂಕೋಸ್ ಲೋಡ್ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಸೊ ಇದು ಸ್ವಲ್ಪ ಟೈಮ್ ಡಿಫ್ರೆನ್ಸ್ ಆಗುತ್ತೆ. ಹಂಗಾಗ್ಬಿಟ್ಟು ನೀನು ಮಿಲೆಟ್ಸ್ ಆದರೂ ತಿನ್ನು, ಬಿಳಿ ಅಕ್ಕಿ, ಕೆಂಪಕ್ಕಿ, ಗೋಧಿ ಇವ್ಯಾವ ತಿಂದ್ರೂ ನಿನಗೆ ಗ್ಲೂಕೋಸ್ ಲೆವೆಲ್ ಸೇಮು, ಎನರ್ಜಿನೂ ಮೋರಲೆಸ್ ಸೇಮ್ ಸಿಗುತ್ತೆ. ಸೊ ಹಂಗಾಗಿ ನೀವು ಇದನ್ನು ಟೆಸ್ಟ್ ಮಾಡಬೇಕು ಅಂತಂದರೆ ಏನು ಮಾಡ್ಬೋದು ಅಂತಂತಂದರೆ, ಫಾರ್ ಎಕ್ಸಾಂಪಲ್ ಇವತ್ತು ನೀನೊಂದು 100 ಗ್ರಾಮು ಬಿಳಿ ಅಕ್ಕಿಯನ್ನು ತಿನ್ನು, ಒಂದು 2 hours ಆದಮೇಲೆ ನಿನ್ನ ಗ್ಲೂಕೋಸ್ ಟೆಸ್ಟ್ ಮಾಡ್ಕೊ, ಇವಾಗೆಲ್ಲ ಮನೆಯಲ್ಲೇ ಮಾಡ್ಕೋಬೋದು. ಸೊ ನಾಳೆ ದಿವಸ ಸೇಮ್ ಟೈಮ್ಗೆ ನೀನು ಅಷ್ಟೇ ಅಮೌಂಟು ಕೆಂಪಕ್ಕಿ ತಿನ್ನು, ಅದನ್ನು ಟೆಸ್ಟ್ ಮಾಡ್ಕೊ ಗ್ಲೂಕೋಸು. ಇನ್ನೊಂದು ದಿವಸ ಮಿಲೆಟ್ಸ್ ಮಾಡಿಬಿಟ್ಟು ಅದನ್ನು ಟೆಸ್ಟ್ ಮಾಡು, ಸೇಮ್ ಟೈಮ್ ಸೇಮ್ ಅಮೌಂಟು ಇನ್ನು ಗ್ಲೂಕೋಸ್ ಲೆವೆಲ್ ಟೆಸ್ಟ್ ಮಾಡ್ಕೊ. ನಿನಗೆ ಮೋರಲೆಸ್ ಎಲ್ಲ ಇದರಲ್ಲೂ ನಿನಗೆ ಗ್ಲೂಕೋಸ್ ಲೆವೆಲ್ ಸೇಮ್ ಬರುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನಾನು ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿರೋದು. ನಾನು ಗೋಧಿ ಮಾಡಿದ್ದೀನಿ, ಮಿಲೆಟ್ಸು, ಕೆಂಪಕ್ಕಿ, ಬಿಳಿ ಅಕ್ಕಿ, ಆಮೇಲೆ ದಾಲ್ ತೊಗರಿಬೇಳೆನೂ ತಿನ್ನೋರಿತೀವಿ. ಸೊ ಇದರಲ್ಲಿ ಬೆಸ್ಟ್ ಅಂತಂದರೆ ನಿಮ್ಗೆ ತೊಗರಿಬೇಳೆನಲ್ಲಿ ಅಷ್ಟು ಜಾಸ್ತಿ ಆಗಲ್ಲ. ತೊಗರಿಬೇಳೆ ಅಂತಂದರೆ ಆ ಫ್ಯಾಮ್ಲಿನಲ್ಲೆಲ್ಲ ಅವರೆಕಾಳು ಆಗ್ಬೋದು, ಚಿಕ್ ಪೀಸ್ ಅಂತ ಏನು ಹೇಳ್ತಾರಲ್ಲ, ಕಡಲೆ ಅದಾಗ್ಬೋದು. ಸೊ ಇದೆಲ್ಲದರ ಈ ಕಾಳುಗಳಲ್ಲಿ ನೀನು ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಲ್ಲ. ಸೊ ಅದು ಎಸ್ಪೆಷಲಿ ಡಯಾಬಿಟಿಕ್ಸ್ಗೆ ತುಂಬ ಒಳ್ಳೆಯದು. ಸೊ ಅದನ್ನು ಬಿಟ್ಟು ನಾನು ಮಿಲೆಟ್ಸ್ ತಿಂತೀನಿ, ರಾಗಿ ತಿಂತೀನಿ, ರಾಗಿನೂ ಕಮ್ಸ್ ಅಂಡರ್ ಮಿಲೆಟ್ಸು, ಎಲ್ಲದರಲ್ಲೂ ಸ್ಪೈಕ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವ್ರು ಹೇಳಿದ್ರಲ್ಲ ಇವಾಗ ಟೆಸ್ಟ್ ಮಾಡಿ ನೋಡಿ ಅಂತ. ನೀವು ಅದೇ ಥರ ನಿಮ್ಮ ಮನೇಲಿ ಟೆಸ್ಟ್ ಮಾಡಿ ನೋಡಿ ಕಮೆಂಟ್ ಮಾಡಿ, ಏನಿದೆ ಇದು ಸತ್ಯನಾ ಸುಳ್ಳ ಅಂತ ನಿಮಗೆ ಗೊತ್ತಾಗುತ್ತೆ. ಅವಾಗ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಇವಾಗ ಮುಂದಿನ ಕ್ವೆಶನ್ನು, ಸಕ್ಕರೆ ಒಳ್ಳೇದ ಬೆಲ್ಲ ಒಳ್ಳೇದ? ಎರಡೂ ಕಬ್ಬಿಂದಾನೇ ಬರೋದು. ಹೇಗೆ ನ್ಯಾಚುರಲ್ ಶುಗರ್ಸ್ ಅಂದ್ರೆ ಏನು? ಈ ತರ ನಾರ್ಮಲ್ ಶುಗರ್ ನಾವು ಯೂಸ್ ಮಾಡೋ ಮನೆಯಲ್ಲಿ ಯೂಸ್ ಮಾಡೋ ಸಕ್ಕರೆ ಅಂದ್ರೆ ಏನು? ಓಕೆ, ಅಗೈನ್ ಇದು ಮೊದಲು ಕೇಳಿದ್ರಲ್ಲ ಅದೇ ಪ್ರಶ್ನೆಗೆ ಸ್ವಲ್ಪ ಸಂಬಂಧಪಟ್ಟಿದ್ದೆ ಇದು. ಇವಾಗ ನೀನು ಇದೂ ನ್ಯಾಚುರಲ್, ಏನು ಸಕ್ಕರೆನೂ ನೇಚರಿಂದ ಬಂದಿರೋದೆ, ಕಬ್ಬಿಂದ ಬಂದಿರೋದು, ಬೆಲ್ಲನೂ ಕಬ್ಬಿಂದ ಬಂದಿರೋದು. ಈ ಜೇನುತುಪ್ಪ ಅಂತ ಹೇಳ್ತಾರಲ್ಲ ಅದೂ ನೇಚರಲ್ಲೇ ಪ್ರೊಡ್ಯೂಸ್ ಆಗೋದು. ಸೊ ಇದೆಲ್ಲದೂ ಶುಗರ್. ಓಕೆ, ಇದೆಲ್ಲ ಏನು ಹೇಳ್ತೀವಿ ನಾವು, ಸಿಂಪಲ್ ಶುಗರ್ಸ್ ಆರ್ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಸೊ ನೀನು ಇವಾಗ ಶುಗರ್ ತಗೊಂಡ್ರೆ ಅದರ ಶುಗರ್ ಅದು 2 ಮಾಲಿಕ್ಯೂಲ್ ಇರ್ತದೆ. ಅದರಲ್ಲಿ 50% ಫ್ರುಕ್ಟೋಸು, 50% ಸುಕ್ರೋಸ್. ಸೊ ನಾವೇನಾಗುತ್ತೆ, ತಿಂದ ತಕ್ಷಣ ನಮ್ಮ ಎನ್ಸೈಮ್ಸ್ ಆ್ಯಕ್ಟ್ ಆಗಿಬಿಟ್ಟು ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸು ಸಪ್ರೇಟ್ ಆಗಿಬಿಡ್ತು. ಸೊ ಆವಾಗ ಸುಕ್ರೋಸು ಡೈರೆಕ್ಟ್ ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ, ನಮ್ಮ ಸೆಲ್ಸ್ ಎಲ್ಲ ಚೆನ್ನಾಗಿ ಯೂಸ್ ಮಾಡ್ತೀವಿ. ಅದೇ ಫ್ರುಕ್ಟೋಸ್ ಏನಾಗುತ್ತೆ ಅಂತಂತಂದರೆ, ಫ್ರುಕ್ಟೋಸು ಡೈರೆಕ್ಟ್ ಅಬ್ಸಾರ್ಬ್ ಆಗಲ್ಲ, ಅದು ಲಿವರ್ಗೆ ಹೋಗಬೇಕು, ಲಿವರ್ ಸಿಂಥಸೈಸ್ ಮಾಡಬೇಕು ಆ ಫ್ರುಕ್ಟೋಸ್ನ. ಸೊ ಆ ಫ್ರುಕ್ಟೋಸು ಎಷ್ಟು ಹೋಗುತ್ತೋ ಬಾಡಿ ಒಳಗಡೆ, ಅದರಲ್ಲಿ 20% ಮಾತ್ರ ಎನರ್ಜಿ ಯೂಟಿಲೈಸ್ ಆಗುತ್ತೆ. ಇನ್ನು 80% ಅದು ಫ್ಯಾಟ್ ಕನ್ವರ್ಟ್ ಆಗುತ್ತೆ.
ಸೊ ಅದಕ್ಕೆ ನೋಡಿ ಕೋಕೋ ಕೋಲಾ ಈ ಎಲ್ಲ ಈ ಸಾಫ್ಟ್ ಡ್ರಿಂಕ್ಸ್ ಬರುತ್ತಲ್ಲ ಅದರಲ್ಲಿ ಹೈ ಫ್ರುಕ್ಟೋಸ್ ಕಾರ್ನ್ ಸಿರಪ್ ಅಂತ ಯೂಸ್ ಮಾಡ್ತಾರೆ. ಸೊ ಅದು ವೆರಿ ಡೇಂಜರಸ್. ಓಕೆ. ಸೊ ಮಾಮೂಲಿ ಶುಗರ್ಗಿಂತಲೂ ಅದರಲ್ಲಿ ಫ್ರುಕ್ಟೋಸ್ ಲೆವೆಲ್ ಜಾಸ್ತಿ ಇರುತ್ತೆ. ಹಂಗಾಗ್ಬಿಟ್ಟು ಅದಕ್ಕೆ ಬಾಡಿನಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ ಹೈ ಫ್ರುಕ್ಟೋಸ್ ಇರೋದ್ರಿಂದ. ಸೊ ಹಂಗಾಗ್ಬಿಟ್ಟು ಫ್ರುಕ್ಟೋಸು ಇಟ್ಸ್ ನಾಟ್ ಎ ಗುಡ್ ಒನ್. ಸೊ ಸೇಮ್ ಇವಾಗ ನೀನು ಹನಿ ತಗೊಂಡ್ರು ಅದರಲ್ಲೂ ಹೈ ಫ್ರುಕ್ಟೋಸ್ ಇರುತ್ತೆ. ಅಫ್ಕೋರ್ಸ್ ದೆರ್ ಆರ್ ಸಮ್ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಹನಿನಲ್ಲಿ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕೌಂಟ್ ದಟ್ ಒನ್. ಬಟ್ ವೆನ್ ಇಟ್ ಕಮ್ಸ್ ಟು ಎನರ್ಜಿ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಆಗ್ಬೋದು, ಸ್ವೀಟ್ನೆಸ್ ಆಗ್ಬೋದು ಎಲ್ಲನೂ. ಸೊ ಇಟ್ಸ್ ಅ ಸೇ, ನೀನು ಬೆಲ್ಲ ಆದರೂ ಕಾಫಿ ಮಾಡು, ಸಕ್ಕರೆನಾದರೂ ಹಾಕಿ ಮಾಡ್ಕೊ, ಇಲ್ಲಾಂದ್ರೆ ಜೇನುತುಪ್ಪ ಹಾಕ್ಕೋ. ಸೊ ನಿನಗೆ ಸೇಮ್ ಕ್ಯಾಲರೀಸ್ ಬರ್ತದೆ. ಸೊ ಅದು ಎಲ್ಲನೂ ನಿನಗೆ ಬ್ಲಡ್ ಶುಗರ್ನ ಜಾಸ್ತಿ ಮಾಡ್ತದೆ. ಸೊ ಎಂಡ್ ಪ್ರಾಡಕ್ಟು ಫ್ರಕ್ಟೋಸ್ ಹೋಗಿ ಫ್ಯಾಟಾಗಿ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಎಲ್ಲ ಮೂರಲ್ಲೂ ಅದೇ ನಮಗೆ ಎಂಡ್ ಪ್ರಾಡಕ್ಟ್. ಹೌದೌದು. ಸೊ ಯಾವುದೇ ತಿಂದ್ರೂ ನಮಗೆ ಶುಗರ್ ಇರಲಿ ಅಥವಾ ಬೆಲ್ಲ ಇರಲಿ, ಎಂಡ್ ಆಫ್ ದಿ ಡೇ ಎಂಡ್ ಪ್ರಾಡಕ್ಟ್ ಒಂದೇ. ಸ್ಲೋ ಆಗಿರುತ್ತೆ. ಸ್ಲೋ ಆಗಿದೆ, ಸ್ವಲ್ಪ ಸ್ಲೋನು ಇರೋಲ್ಲ. ಬೆಲ್ಲಕ್ಕೂ ಸಕ್ಕರೆಗೂ ಸ್ವಲ್ಪನೂ ಸ್ಲೋ ಇರೋಲ್ಲ. ಎಕ್ಸಾಕ್ಟ್ ದ ಸೇಮ್ ರೇಟಲ್ಲೇ ನಿಮ್ಗೆ ಜಾಸ್ತಿ ಆಗುತ್ತೆ. ಓಕೆ. ಸೊ ಡಯಾಬಿಟಿಸ್ ಇರೋರ್ಗೆ ಹೇಳ್ತಾರಲ್ಲ ಬೆಲ್ಲದಲ್ಲಿ ಕಾಫಿ ಕುಡೀರಿ, ಬೆಲ್ಲದ ಕಂಪ್ಲೀಟ್ ನೋಡಿದ್ರಲ್ಲ, ಇದನ್ನ ಯಾರಿಗೆ ನಿಮ್ಮ ಆಪ್ತರಿಗೆ ತೋರಿಸಿ ಯಾರಿಗೆ ಡಯಾಬಿಟಿಸ್ ಇದೆ ಅವ್ರು ಏನಾದ್ರು ಬೆಲ್ಲದಲ್ಲಿ ಕಾಫಿ ಕುಡಿತಾ ಇದ್ರೆ ಅಥವಾ ಬೆಲ್ಲ ಯೂಸ್ ಮಾಡಿದ್ರೆ ಎಂಡ್ ಆಫ್ ದಿ ಡೇ ಎಂಡ್ ಪ್ರಾಡಕ್ಟ್ ಫ್ರಕ್ಟೋಸ್ ಹೋಗಿ ಫ್ಯಾಟ್ ಕನ್ವರ್ಟ್ ಆಗುತ್ತೆ. ಸುಕ್ರೋಸು ನಿಮ್ದು ಬ್ಲಡ್ ಲೆವೆಲ್ ರೈಸ್ ಮಾಡ್ತದೆ. ಸರಿ, ನೆಕ್ಸ್ಟ್ ಕ್ವೆಶನ್ ಇದು. ಇವಾಗ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್, ತರಕಾರಿ ಮತ್ತೆ ಹಣ್ಣು, ಇದು ಹೇಗೆ? ಓಕೆ, ತರಕಾರಿ ಹಣ್ಣು ಅಗೇನ್ ನಾನು ಮೊದಲೇ ಹೇಳ್ದಂಗೆ ಹಣ್ಣಿನಲ್ಲಿ ಫ್ರುಕ್ಟೋಸ್ ಲೆವೆಲ್ ಜಾಸ್ತಿ ಇರುತ್ತೆ. ಅದಕ್ಕೆ ನಿಮ್ಗೆ ಅದು ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಶುಗರ್. ಸೊ ಅದರಲ್ಲಿ ಗ್ಲುಕೋಸು ಇರುತ್ತೆ. ಸೊ ನೀನು ಯಾವುದೇ ಹಣ್ಣು ತಗೋ ಅದರಲ್ಲಿ ಒಂದು 10-12% ಶುಗರ್ ಇರುತ್ತೆ. ಸೊ ಶುಗರು ನಾನು ಮೊದಲೇ ಹೇಳ್ದಂಗೆ ಶುಗರ್ ಈಸ್ ಮೇಡ್ ಔಟ್ ಆಫ್ ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್. ಎಸ್, ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್. ಸೊ ಅದು ಆಟೋಮೆಟಿಕ್ಕಾಗಿ ನಿಮ್ಗೆ ರೈಸ್ ಮಾಡ್ತದೆ. ಅದರ ಜೊತೆಗೆ ಫ್ರೂಟಲ್ಲಿ ಫ್ರುಕ್ಟೋಸ್ ಜಾಸ್ತಿ ಇರೋದು, ಅದಕ್ಕೋಸ್ಕರ ಫ್ರುಕ್ಟೋಸ್ ಜಾಸ್ತಿ ಇರೋದ್ರಿಂದ ಇವೆಂಚುಲಿ ದಟ್ ಎಕ್ಸ್ಟ್ರಾ ಫ್ರುಕ್ಟೋಸ್ ಕನ್ವರ್ಟ್ಸ್ ಇನ್ ಟು ಫ್ಯಾಟ್. ಓಕೆ. ಸೊ ಹಂಗಾಗಿ ನೀನು ಫ್ರೂಟ್ ತಿಂದರೆ ಫೈಬರ್ ಬರುತ್ತೆ, ವೈಟಮಿನ್ಸ್ ಮಿನರಲ್ಸೂ ಬರುತ್ತೆ, ದೇರ್ ಇಸ್ ನೋ ಡೌಟ್ ಅದರಲ್ಲಿ. ಸೊ ಅದ್ರ ಜೊತೆಗೆ ನಿಮಗೆ ಶುಗರ್ ಲೆವೆಲೂ ಜಾಸ್ತಿ ಆಗುತ್ತೆ ಫ್ರುಕ್ಟೋಸಲ್ಲಿ. ಸೊ ವೆಜಿಟೇಬಲ್ಸ್ ಈಸ್ ಬೆಟರ್ ಆ್ಯಂಡ್ ಬೆಸ್ಟ್ ಇವೆರಡು ಕಂಪೇರ್ ಮಾಡಿದ್ರೆ. ಯಾಕೆಂತಂದರೆ ಅದರಲ್ಲಿ ಶುಗರ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ, ಎಕ್ಸೆಪ್ಟ್ ಪೊಟ್ಯಾಟೋಸ್, ಆಮೇಲೆ ಪಂಪ್ಕಿನ್ಸ್, ಈ ಸ್ಟಾರ್ಚಿ ವೆಜಿಟೇಬಲ್ಸ್ ಅಂತ ಹೇಳ್ತಾರೆ. ಪೊಟ್ಯಾಟೋಸು, ಪಂಪ್ಕಿನ್ಸು, ಸ್ವೀಟ್ ಪೊಟ್ಯಾಟೋಸು ಇದರಲ್ಲೆಲ್ಲ ಸ್ಟಾರ್ಚ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದನ್ನ ನೀವೇನಾದರೂ ತಿಂದರೆ ಇಟ್ಸ್ ಸೇಮ್ ಆ್ಯಸ್ ರೈಸ್ ತಿಂದಷ್ಟೇ ಎಫೆಕ್ಟ್ ಇರುತ್ತೆ ನಿಮ್ಮ ಬ್ಲಡ್ ಗ್ಲೂಕೋಸ್ ಮೇಲೆ. ಅದೊಂದು. ಇನ್ನೊಂದು ಏನಾಗುತ್ತೆ ಅಂದರೆ ತುಂಬ ಜಾಸ್ತಿ ತಿನ್ನಬಾರದು. ಏನೋ ವೆಜಿಟೇಬಲ್ಸ್ನೂ ಫ್ರೂಟ್ ನೀವು ಡಯೆಟ್ಗೋಸ್ಕರ ತಿಂತಾ ಇದ್ದೀರಿ ಫ್ರೂಟ್ಸು ವೆಜಿಟೇಬಲ್ಸು ಅಂತಂದರೆ ನೀವು ತಿನ್ನೋ ರೈಸ್ನ ಆಗ್ಬೋದು, ಚಪಾತಿ ಆಗ್ಬೋದು, ಪರೋಟ ಆಗ್ಬೋದು, ಅದನ್ನು ಕಡಿಮೆ ಮಾಡಿ ನೀವು ಈ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ಇನ್ಕಾರ್ಪೊರೇಟ್ ಮಾಡ್ಕೋಬೇಕು. ನೀನು ಇದು ತಿಂದು ರೈಸು ಎಷ್ಟು ಮಾಮೂಲಿಯಾಗಿ ತಿಂತೀವಿ ಅಷ್ಟು ತಿಂದುಬಿಟ್ಟು ನೀನು ಅದರ ಮೇಲೆ ನೀನು ವೆಜಿಟೇಬಲ್ಸು ಫ್ರೂಟ್ ತಿಂದರೆ ಯು ಆರ್ ಆ್ಯಡಿಂಗ್ ಮೋರ್ ಎನರ್ಜಿ. ಓಕೆ. ಈ ಹೈ ಫೈಬರ್ ಏನಿದೆ ಫ್ರೂಟ್ಸು ವೆಜಿಟೇಬಲ್ಸಲ್ಲಿ ಇದೇನಾಗುತ್ತೆ ಅಂದರೆ ಈ ಲಾರ್ಜ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಬಿಕಾಸ್ ಅದು ಅಷ್ಟು ಡೈಜೆಸ್ಟ್ ಆಗಲ್ಲ, ಫೈಬರ್ ಡೈಜೆಸ್ಟ್ ಆಗಲ್ಲ. ಬಟ್ ಫೈಬರ್ ಈಸ್ ಅ ಗುಡ್ ಫುಡ್ ಫಾರ್ ಮೈಕ್ರೋ ಆರ್ಗನಿಸಮ್ಸ್, ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರಲ್ಲ. ಅದಕ್ಕೆ ಗಟ್ ಬ್ಯಾಕ್ಟೀರಿಯಾ ಏನಾಗುತ್ತೆ ಅಂತಂದರೆ ಈ ಫೈಬರ್ನ ತಿಂದು ಅವು ಫ್ಯಾಟಿ ಆ್ಯಸಿಡ್ಸ್, ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಯಾವುದೋ ಅಸಿಟಿಕ್ ಆಸಿಡ್ಡು, ಬಿಟ್ರಿಕ್ ಆಸಿಡ್ಡು, ಪ್ರೋಪಿಯಾನಿಕ್ ಆಸಿಡ್ ಅಂತಂದ್ಬಿಟ್ಟು. ಈ ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ಸು ನಮ್ಮ ಬಾಡಿಗೆ ಎಷ್ಟು ಎನರ್ಜಿ ಬೇಕೋ ಅದರಲ್ಲಿ 10% ಅದು ಕಾಂಟ್ರಿಬ್ಯೂಟ್ ಮಾಡ್ತದೆ. ಸೇ ಫಾರ್ ಎಕ್ಸಾಂಪಲ್ ನಿಮ್ಗೆ 2000 ಕ್ಯಾಲರಿ ಬೇಕು ಅಂತಂದರೆ ಒಂದು 200 ಕ್ಯಾಲರಿ ಅದರಿಂದನೇ ಬಂದುಬಿಡ್ತದೆ. ಏನೋ ಆ ಫರ್ಮೆಂಟೇಷನ್ ಆಗಿ ಆ ಫ್ಯಾಟಿ ಆ್ಯಸಿಡ್ಸಿಂದ. ಸೊ ಅದಕ್ಕೋಸ್ಕರನೇ ಕೆಲವರೆಲ್ಲ ಫ್ರೂಟು ವೆಜಿಟೇಬಲ್ ಡಯೆಟಲ್ಲಿರ್ತಾರೆ. ಅವ್ರೇನು ಮಾಡ್ತಾ ಇರ್ತಾರೆ ಅಂತಂತಂದ್ರೆ ತುಂಬ ತಿಂತಾ ಇರ್ತಾರೆ, ಎಷ್ಟು ಬೇಕೋ ಅದಕ್ಕಿಂತ. ಆ ತುಂಬ ತಿಂದಾಗ ಆ ಬ್ಯಾಕ್ಟೀರಿಯಾ ಫರ್ಮೆಂಟ್ ಆಗಿಬಿಟ್ಟು ತುಂಬ ಫ್ಯಾಟಿ ಆ್ಯಸಿಡ್ಸ್ ಪ್ರೊಡ್ಯೂಸ್ ಮಾಡಿ ಅದೇ ಇದಾಗುತ್ತೆ, ಏನೋ ಎನರ್ಜಿ ಜಾಸ್ತಿ ಪ್ರೊಡ್ಯೂಸ್ ಆಗ್ಬಿಟ್ಟು ಎಕ್ಸ್ಟ್ರಾ ಕ್ಯಾಲರೀಸ್ ಆಗುತ್ತೆ. ಅವ್ರ ಬಾಡಿನಲ್ಲಿ ಸ್ಟೋರ್ ಆಗಿರೋ ಎನರ್ಜಿನ ಯುಟಿಲೈಸ್ ಮಾಡೋಕ್ಕಾಗಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ ಇವಾಗ ನೀವು ಕುರಿ, ಮೇಕೆ, ಯಾವುದಾದ್ರೂ ದನ ಇವೆಲ್ಲ ಏನು ತಿಂತವೆ?
ಬರೀ ಹುಲ್ಲು. ಬರೀ ಹುಲ್ಲು ತಿನ್ನೋದು. ವೆಜಿ ಅವು ಏನು ಫ್ಯಾಟ್ ತಿನ್ನೋಲ್ಲ, ಪ್ರೋಟೀನ್ ತಿನ್ನೋಲ್ಲ, ಏನು ತಿನ್ನೋಲ್ಲ, ಬರೀ ಹುಲ್ಲನ್ನೇ ತಿನ್ನೋದು. ಆ ಹುಲ್ಲು ತಿಂದಾಗ ಏನಾಗುತ್ತೆ ಅಂತಂತಂದರೆ ಇವಕ್ಕೆ ಸೊ ಲಾರ್ಜ್ ಇಂಟೆಸ್ಟೈನ್ಗೆ ಹೋಗಿ ಬ್ಯಾಕ್ಟೀರಿಯಲ್ ಫರ್ಮೆಂಟೇಷನಿಂದ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇವತ್ತು ಹುಟ್ಟಿದ ಕುರಿಗೆ ನೀವು ಬರೀ ಹುಲ್ಲೇ ಫೀಡ್ ಮಾಡಿ ಒಂದು 6-7 ತಿಂಗಳಾದಮೇಲೆ ಅದನ್ನ ಕಣ್ಣು ನೋಡಿದ್ರೆ ಇದರಲ್ಲಿ ಥಿಕ್ ಫ್ಯಾಟ್ ಇರುತ್ತೆ ಅದರಲ್ಲಿ. ಸೊ ಫ್ಯಾಟ್ ಎಲ್ಲಿಂದ ಬಂತು? ಹುಲ್ಲಿಂದ ಬಂತು. ಹಂಗಂತಂದ್ಬಿಟ್ಟು ನಾವು ಬರೀ ವೆಜಿಟೇಬಲ್ಸ್ ತಿಂದ್ಕೊಂಡಿದ್ರೆ ನಾವೇನು ವೆಯ್ಟ್ ಕಡಿಮೆ ಆಗೋಲ್ಲ, ಗೊತ್ತಾಯ್ತಲ್ವ? ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ವೆಜಿಟೇಬಲ್ಸ್ ತುಂಬಾ ಜಾಸ್ತಿ ತಿನ್ಬಾರ್ದು, ಹಣ್ಣುಗಳು ಅಷ್ಟೇ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ನೋಡಿದ್ರಲ್ಲ ಎಷ್ಟು ತಿಳ್ಕೊಂಡ್ವಿ ಅಂತ. ಇವಾಗ ಅದನ್ನೇ ಎಷ್ಟು ಬೇಕೋ ಅಷ್ಟು ತಿನ್ಬೇಕು ಅಂದ್ರಿ. ಎಷ್ಟು ತಿನ್ಬೇಕು, ಅದು ಯಾವಾಗ ಗುಡ್ ತಿನ್ಬೇಕು, ಕ್ವಶನ್. ಅದು ವೆರಿ ಇನ್ನೊಂದು ಯಾವಾಗ ಯಾವಾಗ ತಿನ್ಬೇಕು. ತಿನ್ನಬೇಕು, ಎಷ್ಟು ಬೇಕು, ಫಸ್ಟ್ ಯಾವಾಗ ತಿನ್ನಬೇಕು ಅಂತ. ಕೆಲವರು ಕೆಲವರು ಅಂತಲ್ಲ, ಇವಾಗ ಫಾರ್ ಎಕ್ಸಾಂಪಲ್ 200 ವರ್ಷ 300 ವರ್ಷದಿಂದ ಫುಡ್ ರೆಡಿಲಿ ಅವೈಲಬಲ್ ಇರಲಿಲ್ಲ. ಅವಾಗೇನು ಮಾಡಬೇಕು ಅಂದ್ರೆ ನಮ್ಗೆ ಹಸಿವಾದಾಗ ಹೋಗಬೇಕು, ಫಾರೆಸ್ಟಲ್ಲಿ ಹೋಗಬೇಕು, ಹಂಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಹೋಗಿ ಫುಡ್ ಕಲೆಕ್ಟ್ ಮಾಡ್ಕೊಂಡು ಬರಬೇಕು, ತಿನ್ನಬೇಕು, ಹಸಿವಾದಾಗ ತಿನ್ನಬೇಕು. ಪ್ರತಿದಿನ ಹೊರಗಡೆ ಹೋಗೋರು ಅದೇ ಒಂಥರ ಮೇಯ್ನ್ ಜಾಬ್ ಇರ್ತಿತ್ತು ಜನಕ್ಕೆ. ಹೌದು. ಏನೋ ಫುಡ್ಡನ್ನು ಸೋರ್ಸ್ ಮಾಡ್ಕೊಂಬೋದು, ತಿನ್ನೋದು, ಇದೇ ಒಂದು ದೊಡ್ಡ ಕೆಲಸ ಇತ್ತು. ಸೊ ಅವರು ಅವಾಗ ಯಾವಾಗೂ ಬ್ರೇಕ್ಫಾಸ್ಟ್ ಟೈಮು, ಲಂಚ್ ಟೈಮು, ಡಿನ್ನರ್ ಟೈಮು ಅಂತೇನಿರಲಿಲ್ಲ ಅವ್ರಿಗೆ. ಯಾವಾಗ ಹಸಿವಾಗ್ತಾಯಿತ್ತೋ ಅವಾಗ ಫುಡ್ ಸಿಗ್ತಾಯಿತ್ತೋ ಅವಾಗ ತಿಂತಾರೆ. ಬಟ್ ಇವಾಗೇನಾಗಿದೆ, ಎಲ್ಲ ಸಿವಿಲೈಸ್ಡ್ ಆಗಿ ಇಂಡಸ್ಟ್ರಿಯಲೈಸೇಷನ್ ಆದಮೇಲೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಬೇಕು, ಕೆಲ್ಸಕ್ಕೆ ಹೋಗಿ ಮೊದಲು ಬ್ರೇಕ್ಫಾಸ್ಟ್ ತಿನ್ನಬೇಕು, ಹಸಿವಿರುತ್ತೋ ಇಲ್ವೋ. ಆಮೇಲೆ ಲಂಚ್ ಟೈಮಲ್ಲಿ ಅವ್ರು ಯಾವಾಗ ಬ್ರೇಕ್ ಕೊಡ್ತಾರೋ ಅವಾಗಲೇ ನಾವು ಲಂಚ್ ತಿನ್ನಬೇಕು, ಅದು ಅವಾಗಲೂ ಹಸಿವಿರುತ್ತೋ ಇಲ್ಲೋ. ಹೌದು. ಆಮೇಲೆ ರಾತ್ರಿ ಮನೆಗೆ ಬರ್ತೀರಾ, ಮನೆಗೆ ಬಂದ ತಕ್ಷಣ ನಿಮ್ಗೆ ಹಸಿವಿರುತ್ತೋ ಇಲ್ಲೋ ನೀವು ತಿಂದು ಬಿಡಬೇಕು. ಯಾಕಂತಂದರೆ ಅಮ್ಮ ಆಗ್ಬೋದು, ಹೆಂಡತಿ ಆಗ್ಬೋದು, ಯಾರಾದರೂ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವ್ರಿಗೂ ಸ್ವಲ್ಪ ರಿಲೀಫ್ ಬೇಕಲ್ಲ. ಅವ್ರಿಗೂ 8 ಗಂಟೆಗೆ 9 ಗಂಟೆಗೆ ಮುಗಿಸ್ಬಿಡ್ಬೇಕು ಡಿನ್ನರು, Kitchen ಮತ್ತು clean ಕಿಚನ್ ಮಾಡ್ಬೇಕು. ಕ್ಲೀನ್ ಮಾಡಬೇಕು, ಅವ್ರ ಸೀರಿಯಲ್ ಏನೋ ಇರುತ್ತೆ ಅದನ್ನ ನೋಡಬೇಕು, ಈ ಥರದ್ದೆಲ್ಲ ಇರ್ತದೆ ಅವರ. ಹೌದು. ಸೊ ಏನಾಗಿದೆ ಇವಾಗ ಅಂದರೆ ನಿಮ್ಗೆ ಹಸಿವಿರುತ್ತೋ ಇಲ್ಲೋ ಆ ಟೈಮ್ ಒಂಥರ ಸೆಟ್ ಮಾಡ್ಕೊಂಬಿಟ್ಟಿರ್ತೀವಿ. ಲಂಚು, ಡಿನ್ನರು, ಬ್ರೇಕ್ಫಾಸ್ಟು ಅಂತಂತಂದ್ಬಿಟ್ಟು ಆ ಟೈಮಿಗೆ ತಿಂತೀವಿ. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಕ್ಲಾಕ್ ನೋಡ್ಕೊಂಡು ಊಟ ಮಾಡಬಾರ್ದು. ನಿಮಗೆ ಯಾವಾಗ ಹಸಿವಾಗುತ್ತೆ ಅವಾಗ ಊಟ ಮಾಡಬೇಕು. ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ನಿಮಗೆ 11 ಗಂಟೆವರೆಗೂ ಹಸಿವಿಲ್ಲ, ಅದನ್ನು ತಿನ್ನಬಾರ್ದು. 11 ಗಂಟೆವರೆಗೂ, 3 ಗಂಟೆವರೆಗೂ ಹಸಿವಿಲ್ಲ, ಆವಾಗಲೂ ತಿನ್ಬಾರ್ದು. ರಾತ್ರಿ ನಿಮಗೆ ಏನು ಮಾಡೋಕ್ಕಾಗಲ್ಲ, 10 ಗಂಟೆ ಒಳಗಡೆ ತಿಂದುಬಿಡ್ಬೇಕು, ಎಷ್ಟು ಬೇಗನೆ ಆದರೆ ಅಷ್ಟು. ಸೊ ಹಂಗಾಗ್ಬಿಟ್ಟು ನೀವು ಟೈಮ್ ಸ್ಟಿಕ್ ಆಗಬೇಡಿ. ಇದು ಹೇಳೋದು ತುಂಬ ಈಸಿ, ಪ್ರಾಕ್ಟಿಕಲ್ ಆಗಿ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್. ಓಕೆ. ಸೊ ಹಂಗೆ ಮಾಡ್ಕೊಂಡಾಗ ನಿಮಗೆ ಹಸಿವಾದಾಗ ಮಾತ್ರ ತಿಂದರೆ ನಿಮ್ಗೆ ಎಷ್ಟು ಕ್ಯಾಲರೀಸ್ ಬೇಕೋ ಅಷ್ಟು ತಿಂದು ಎಕ್ಸಸ್ ಫ್ಯಾಟ್ ಆಗಲ್ಲ. ಓಕೆ, ದಟ್ಸ್ ನಂಬರ್ 1. ಯಾವಾಗ ತಿನ್ನಬೇಕು ಅನ್ನೋದು, ಏನು ತಿನ್ನಬೇಕು ಅನ್ನೋದು ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ. ಇವಾಗ ನಿಮಗೆ ಏನು ತಿನ್ನಬೇಕು ಅಂದಾಗ ನಿಮಗೆ ಒಂದು 3 ಪೋರ್ಷನ್. ಒಂದು ಕಾರ್ಬೋಹೈಡ್ರೇಟ್ ಇರಬೇಕು, ಇನ್ನೊಂದು ಫ್ಯಾಟ್ ಇರಬೇಕು, ಸೊ ಇನ್ನೊಂದು ಪ್ರೋಟೀನ್. ಅಂದರೆ ಕಾರ್ಬೋಹೈಡ್ರೇಟ್ ಅಂದರೆ ಸ್ವಲ್ಪ ಗ್ರೈನ್ಸು, ಸ್ವಲ್ಪ ವೆಜಿಟೇಬಲ್ಸು, ಸಲಾಡ್ಸು, ಆಮೇಲೆ ಸ್ವಲ್ಪ ಪ್ರೋಟೀನ್ ಸೋರ್ಸ್. ನೀವು ವೆಜಿಟೇರಿಯನ್ ಆದರೆ ನಿಮಗೆ ಪನ್ನೀರ್ ತಿನ್ಬೋದು, ಇಲ್ಲಾಂದರೆ ಸೋಯಾ ಪ್ರಾಡಕ್ಟ್ಸ್ ತಿನ್ಬೋದು, ಇಲ್ಲ ಅಂತಂತಂದರೆ ಟೋಫು, ಆ ಥರದ್ದೆಲ್ಲ ತಿನ್ಬೋದು, ಅದು ಏಕಿಂಗ್ ಸೋಯಾ ಪ್ರಾಡಕ್ಟ್ಸು. ನೀವು ನಾನ್ ವೆಜಿಟೇರಿಯನ್ ಅಂದರೆ ಒಂದು ಮೊಟ್ಟೆ, ಇಲ್ಲ ಅಂತಂದರೆ ಸ್ವಲ್ಪ ಚಿಕನ್ನು, ಇಲ್ಲ ಯಾವುದೇ ಥರದ ಮಾಂಸ, ಈ ಥರದ್ದೆಲ್ಲ ತಿನ್ಕೋಬೋದು. ಆಮೇಲೆ ತಿನ್ನೋದೂ ಅಷ್ಟೇ ಒಂದು ಆರ್ಡ್ರಲ್ಲಿ ತಿನ್ನಬೇಕು. ಫಸ್ಟು ಯಾವ್ದು ತಿನ್ನಬೇಕು, ಫಸ್ಟ್ ನಿಮಗೆ ವೆಜಿಟೇಬಲ್ಸ್ ತಿನ್ನಿ. ಓಕೆ, ವೆಜಿಟೇಬಲ್ಸ್ ಆದಮೇಲೆ ನೀವು ಪ್ರೋಟೀನ್ ಸೋರ್ಸ್ ಏನಿರುತ್ತೆ ಅದು ತಿನ್ನಿ. ಅದಾದಮೇಲೆ ನೀವು ಲಾಸ್ಟ್ ಕಾರ್ಬೋಹೈಡ್ರೇಟ್ ತಿನ್ನಿ. ಸೊ ಹಿಂಗೆ ಮಾಡೋದ್ರಿಂದ ನಿಮ್ಮ ಸ್ಪೈಕ್ ಬ್ಲಡ್ ಶುಗರ್ ರೈಸು ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಅದು ಗುಡ್ ಹ್ಯಾಬಿಟ್. ಇವಾಗ ನಾನ್ ವೆಜಿಟೇರಿಯನ್ಸ್ ಅಂದ್ರಿ. ಇವಾಗ ನಾವು ನೋಡಿದ್ರೆ ಸೋಮವಾರನ ತಿನ್ನಲ್ಲ, ಗುರುವಾರ ತಿನ್ನಲ್ಲ, ಶುಕ್ರವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ. ಇನ್ನು 2 ದಿನ ನಾನ್ ವೆಜಿಟೇರಿಯನ್ಸ್ ಆಗಿರ್ತಾರೆ ವಾರದಲ್ಲಿ. ಹೌದು, ಅವ್ರನ್ನ ನಾನ್ ವೆಜಿಟೇರಿಯನ್ಸ್ ಅಂತ ಕರೀತಾರ? ಎಲ್ಲರೂ ಹೇಳ್ತಾರೆ ನಾನ್ ವೆಜಿಟೇರಿಯನ್ಸ್ ಅಂತ. ಸೊ ಅದೇ ನೀನು ಹೇಳ್ದಂಗೆ ವಾರಕ್ಕೆ 3 ದಿನ ವೆಜಿಟೇರಿಯನ್ ತಿಂತಂದ್ರೆ, ನಾನ್ ವೆಜಿಟೇರಿಯನ್ ಅಂದ್ರೂ ನಮ್ಮ ಕಡೆ ಏನಂತಂದ್ರೆ ದಿನಕ್ಕೆ 1 ಸಲ, ವಾರದಲ್ಲಿ 3 ಸಲ ತಿಂದರೆ 3 ದಿವಸ ನೀನು ತಿನ್ನೋದು. ಸೊ ಟೆಕ್ನಿಕಲಿ ಯು ಆರ್ ನಾಟ್ ಎ ನಾನ್ ವೆಜಿಟೇರಿಯನ್. ಬೇಸಿಕಲಿ ಔಟ್ ಆಫ್ 21 ಮೀಲ್ಸು ನೀವು ಬರೀ 3 ಮೀಲ್ ಮಾತ್ರ ತಿಂತಾ ಇದ್ದೀರಾ ನಾನ್ ವೆಜಿಟೇರಿಯನ್ನು. ಅದರಲ್ಲೂ ಸ್ವಲ್ಪ ತಿಂತೀರಾ ಅಷ್ಟೇ, ಅದರಲ್ಲಿ ತುಂಬ ತಿನ್ನೋಲ್ಲ. ಹಂಗಾಗಿ ನಿಮ್ಮ ಪ್ರೋಟೀನ್ಸು ತುಂಬಾ ಕಡಿಮೆ ಅದ್ರಲ್ಲಿ ಬರೋದು. ನೀವು ವೆಜಿಟೇರಿಯನ್ಸ್ ಏನು ಮಾಡ್ಬೋದು ಅಂದರೆ, ನೀವು ಸೋಯಾ ಪ್ರಾಡಕ್ಟ್ ಸ್ವಲ್ಪ ಜಾಸ್ತಿ, ಅದ್ರ ಜೊತೆಗೆ ಪನ್ನೀರು, ಸೊ ಈ ಥರದ್ದು ಪ್ರೋಟೀನ್ ಯಾವ್ದು ಜಾಸ್ತಿ ಇರುತ್ತದೆ, ಕಾಳುಗಳು, ಆ ಥರದ್ದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೀವು ಸೋಯಾಬೀನ್ಸ್ ಅಂತ ಹೇಳಿದ್ರಿ. ನನ್ನ ಫ್ರೆಂಡ್ಸ್ ಜೊತೆನೆ ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರು Okay. ಹೇಳಿದ್ರು
ಸೋಯಾಬೀನ್ಸ್ ತಿಂದ್ರೆ ಹುಡುಗರಿಗೆ ಸೆಟ್ ಆಗಲ್ಲ, ಹುಡುಗರಿಗೆ ಫೆಮಿನೈನ್ ಫೀಚರ್ಸ್ ಬಂದ್ಬಿಡುತ್ತೆ ಓಕೆ ಅಂತ. ಹುಡುಗಿ ಫೆಮಿನೈನ್ ಅಂದ್ರೆ ಕನ್ನಡದವ್ರಿಗೆ ಹೇಳ್ತಾರೆ, ಅದು ಹುಡುಗಿ ಫೀಚರ್ಸ್ ಬರುತ್ತೆ ಅಂತ. ಅದು ಹೇಗೆ ನನ್ಗೆ ಗೊತ್ತಾಯ್ತು ಅದ್ ಮಿತ್ ಇರುತ್ತೆ ಅಂತ, ಬಟ್ ನನ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಆ ಕ್ಷಣದಲ್ಲಿ ಆಗ್ಲಿಲ್ಲ. ನೀವ್ ಅದನ್ನ ಹೇಗೆ ಅದು ಏನಾಗುತ್ತೆ ಅಂದರೆ ಇವಾಗ ಪ್ಲ್ಯಾಂಟ್ಸ್ ಎಸ್ಪೆಷಲಿ ಸೋಯಾಬೀನ್ಸಲ್ಲಿ ಫೈಟೋ ಈಸ್ಟ್ರೋಜನ್ಸ್ ಅನ್ಸಿರುತ್ತೆ. ಸೊ ಅದು ವೆರಿ ವೀಕ್, ಫೀಮೇಲಲ್ಲಿ ಇರುತ್ತಲ್ಲ ಈಸ್ಟ್ರೋಜನ್ ಹಾರ್ಮೋನು, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿರುವಂಥ ಫೈಟೋ ಈಸ್ಟ್ರೋಜನ್ ಇಟ್ಸ್ ವೆರಿ ವೀಕ್. ಇಟ್ಸ್ ಡೆಫಿನೆಟ್ಲಿ ಇದೇನು ತೊಂದರೆ ಯಾರಿಗೂ ಏನಾಗಲ್ಲ. ಎಕ್ಸಾಂಪಲ್, ನಾನು ಸೋಯಾಬೀನ್ ಪ್ರಾಡಕ್ಟ್ಸು ಆಲ್ಮೋಸ್ಟ್ ಎವ್ರಿ ಡೇ ಫಾರ್ ಲಾಸ್ಟ್ 5-6 ಇಯರ್ಸಿಂದ ತಗೋತಾ ಇದ್ದೀನಿ. ಸೊ ಹುಡುಗಿ ಫೀಚರು ಏನು ಬರೋಲ್ಲ, ಏನಾಗಲ್ಲ. ನೀವು ಯಾರು ಬೇಕಿದ್ರೂ ಸೋಯಾಬೀನ್ ತಗೋಬೋದು. ಸೊ ಅದರಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ. ಕಂಪೇರ್ ಟು ಎನಿ ದಾಲ್ಸ್ ಆಗ್ಬೋದು, ಎನಿ ಗ್ರೈನ್ಸ್ ಆಗ್ಬೋದು, ಸೋಯಾ ಪ್ರಾಡಕ್ಟ್ಸ್ ತಗೊಂಡ್ರೆ ಇಟ್ಸ್ ರಿಯಲಿ ಗುಡ್. ಯಾರು ಏನು ಭಯ ಪಡಬೇಕಾಗಿಲ್ಲ. ಸೊ ಸೋಯಾ ಪ್ರಾಡಕ್ಟ್ಸ್ನ ಆರಾಮಾಗಿ ತಗೋಬೋದು. ಸೊ ಪ್ರೋಟೀನ್ ಹೈ ಪ್ರೋಟೀನ್, ಅದು ಅದರಲ್ಲಿ ಎಲ್ಲ ಅಮೈನೋ ಆಸಿಡ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿರುತ್ತೆ. ನೀವು ಬೇರೆ ಫಾರ್ ಎಕ್ಸಾಂಪಲ್ ಬೇರೆ ಏನು ದಾಲ್ ತಗೊಂಡ್ರು ಸೋಯಾಬೀನ್ಸಲ್ಲಿರೋಷ್ಟು ಬ್ಯಾಲೆನ್ಸ್ಡ್ ಅಮೈನೋ ಆಸಿಡ್ ಪ್ರೊಫೈಲ್ ಯಾವುದ್ರಲ್ಲೂ ನಮ್ಗೆ ಸಿಗೋಲ್ಲ. ಸೊ ಡೆಫಿನೆಟ್ಲಿ ಈ ವಿಡಿಯೋನ ಹುಡುಗರು ಯಾರು ನೋಡ್ತಾ ಇರ್ತೀರಾ, ನಿಮ್ಮ ಅಮ್ಮಗೆ, ನಿಮ್ಮ ತಂಗಿಗೆ, ನಿಮ್ಮ ಅಕ್ಕಂದಿರ್ಗೆ ಏನ್ ತಿನ್ಬೇಕು, ಪ್ರೋಟೀನ್ ಹೈ ಸೋರ್ಸ್ ಬೇಕು ಅಂದ್ರೆ ಸೋಯಾಬೀನು, ಸೋಯಾ ಚಂಕ್ಸು, ಸೋಯಾ ಬೀನ್ಸ್ ಹಂಗೆ ಮಾಡ್ಕೋಬೋದು. ಏನು ನೀವು ಧೈರ್ಯವಾಗಿ ತಿನ್ನಿ, ನಿಮಗೆ ಹುಡುಗಿ ಫೀಚರ್ಸು ಬರೋಲ್ಲ, ಏನೋ ಬರೋಲ್ಲ. ಇಟ್ಸ್ ನಾಟ್ ಎ ಪ್ರಾಬ್ಲಮ್ ಅಟ. ಇವಾಗ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಬಾಡಿ ಟೈಪ್ನ ಹೇಗೆ ನಾವು ಕಂಡಿಡ್ಕೊಳ್ಳೋದು? ಬಾಡಿ ಟೈಪ್ನ ಯಾಕೆ ಕಂಡಿಡ್ಕೊಳ್ಳೋದು ಅನ್ನೋದು ನನಗೂ ಒಂದು ದೊಡ್ಡ ಪ್ರಶ್ನೆ. ನನ್ನ ಫ್ರೆಂಡ್ಸ್ ತುಂಬ ಜನ ಡಾಕ್ಟ್ರುಗಳಿದ್ದಾರೆ, ಅವ್ರನ್ನ ಕೇಳಿದ್ದೀನಿ. ಬಾಡಿ ಟೈಪ್ ಅಂತ ಹೇಳ್ತಾರಲ್ಲ, ಇವಾಗ ಆಯುರ್ವೇದದಲ್ಲಿ ಹೇಳ್ತಾರೆ, ಏನು ಪಿತ್ತ, ಕಫ, ಇನ್ನೊಂದು ಯಾವುದು, ಇನ್ನೊಂದು ಬರುತ್ತೆ ವಾತ. ಸೊ ಈ ಥರ 3 ಥರ ಹೇಳ್ತಾರೆ. ಇದನ್ನು ಯಾವ ಬೇಸಿಸ್ ಮೇಲೆ ಹೇಳ್ತಾರೆ ಅಂದರೆ ನಂಗೆ ಆಯುರ್ವೇದದಲ್ಲಿ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಬಟ್ ಟೆಕ್ನಿಕಲಿ ಯಾವುದೇ ಲ್ಯಾಬಲ್ಲಿ ನೀನು ಬ್ಲಡ್ ಸ್ಯಾಂಪಲ್ ತಗೊಂಡು, ಇಲ್ಲ ನೀನು ಬಾಡಿ ಸ್ಕ್ಯಾನ್ ಮಾಡಿಬಿಟ್ಟು, ಇಲ್ಲ MRI ಮಾಡಿ ನಿನ್ನ ಬಾಡಿ ಟೈಪ್ ಡಿಟರ್ಮಿನ್ ಮಾಡಬಹುದು ಅನ್ನೋದು ನಾನು ಎಲ್ಲೂ ಕೇಳಲಿಲ್ಲ. ನನ್ನ ಫ್ರೆಂಡ್ಸ್ ಡಾಕ್ಟ್ರುಗಳನ್ನೆಲ್ಲ ಕೇಳಿದ್ರು ಅವರು ಯಾವುದೇ ಒಂದು ಮಾಹಿತಿ ಕೊಟ್ಟಿಲ್ಲ ಇದ್ರ ಮೇಲೆ. ಅದ್ರಲ್ಲಿ ಲ್ಯಾಬ್ ತರ ಅಂತ ಏನು ಇಲ್ಲ. ಬಾಡಿ ಟೈಪ್ನ ಕಂಡು ಹಿಡಿಯೋಂಥ ಲ್ಯಾಬ್ ಟೆಸ್ಟು ನಾನು ಎಲ್ಲೂ ಕೇಳಲಿಲ್ಲ, ನಾನು ಯಾರನ್ನೂ ಹೇಳಲಿಲ್ಲ ಆ ಇನ್ಫಾರ್ಮೇಷನ್, ಎಕ್ಸೆಪ್ಟ್ ಇನ್ ಆಯುರ್ವೇದ. ಅಂದ್ರೆ ನಮ್ಮ ಬಾಡಿ ಟೈಪ್ನ ನಾವೇ ಕಂಡಿಡ್ಕೊಬೇಕು, ನಮ್ಗೆ ಯಾವ ಫುಡ್ ಸೆಟ್ ಆಗುತ್ತೆ ಅನ್ನೋದು ಕಂಡಿಡ್ಕೋಬೇಕು ನಾವೇ. ಹೌದು. ಇವಾಗ ಸೆಟ್ ಆಗುತ್ತೆ ಅನ್ನೋ ಬಾಡಿ ಟೈಪ್ ಬಗ್ಗೆ ಮಾತಾಡ್ಬೇಕಾದ್ರೆ, ಡಯಾಬಿಟಿಸ್, ಸಕ್ಕರೆ ಕಾಯಿಲೆ. ಓಕೆ, 50 ವರ್ಷಗಳ ಹಿಂದೆ ಸಕ್ಕರೆ ಕಾಯಿಲೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ನಂಬರ್ಸ್ ಜಾಸ್ತಿ ಆಗಿದೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಿದ್ರ ಬಗ್ಗೆ? ಏನಾಗಿದೆ ಅಂತಂದರೆ 50 ವರ್ಷದಿಂದ 50-60 ವರ್ಷದಿಂದ ಎಷ್ಟು ಜನ ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡಿಸ್ಕೊತಾ ಇದ್ರು. ಫಾರ್ ಎಕ್ಸಾಂಪಲ್ 100 ಜನದಲ್ಲಿ 10 ಜನ ಟೆಸ್ಟ್ ಮಾಡ್ಕೊತಾ ಇದ್ರು ಅಷ್ಟೇ. ಯಾಕೆಂದರೆ 50 ವರ್ಷದಿಂದ 60 ವರ್ಷದಿಂದ ಸಣ್ಣ ಊರುಗಳೆಲ್ಲ ಅದೆಲ್ಲ ಫೆಸಿಲಿಟಿನೇ ಇರಲಿಲ್ಲ ಲ್ಯಾಬ್ ಟೆಸ್ಟ್ ಮಾಡ್ಕೊಳ್ಳೋದು. ಜನಕ್ಕೆ ಅವೇರ್ನೆಸ್ ಇರಲಿಲ್ಲ, ಹೋಗಬೇಕು ಟೆಸ್ಟ್ ಮಾಡಿಸ್ಕೋಬೇಕು ಅಂತ. ಅವಾಗ ಫಾರ್ ಎಕ್ಸಾಂಪಲ್ ಒಂದು 10 ಜನ ಟೆಸ್ಟ್ ಮಾಡ್ಕೊಂಡ್ರೆ ಅದರಲ್ಲಿ 5 ಜನ ಡಯಾಬಿಟಿಕ್ ಅಂತ ಬಂದಿರೋದು ರಿಸಲ್ಟು. ಸೊ ಅವಾಗ ಎಷ್ಟಾಯಿತು, 50% ಟೆಸ್ಟ್ ಮಾಡಿರೋರಲ್ಲಿ 50% ಬಂತು. ಸೊ ಅವಾಗ ನಿಮ್ಗೆ 100 ಜನದಲ್ಲಿ 5 ಜನ ಕಾಣ್ತಾ ಇದ್ದಿದ್ದು ಡಯಾಬಿಟಿಕ್. ಈಗೇನಾಗಿದೆ, 100 ಜನದಲ್ಲಿ 50 ಜನ ಹೋಗಿ ಟೆಸ್ಟ್ ಮಾಡ್ಕೊತಾರೆ. ಸೊ 50 ಜನ ಟೆಸ್ಟ್ ಮಾಡ್ಕೊಂಡಾಗ ಅದರಲ್ಲೂ 50% ಡಯಾಬಿಟಿಕ್ ಅಂತ ಬಂದರೆ ಅಲ್ಲಿ 25 ಜನ ಆಗೋಯ್ತು. ಅವಾಗ ಏನಾಗುತ್ತೆ, ನಿಮಗೆ 100ಕ್ಕೆ 25 ಜನ ಕಾಣಿಸ್ತಾ ಇರ್ತಾರೆ. ಹಂಗಾಗ್ಬಿಟ್ಟು ಆವಾಗಿನ ಕಾಲಕ್ಕೂ ಈಗಕ್ಕೂ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಈಗ ಮೋರಲೆಸ್ ಸೇಮ್ ಇದೆ. ಈಗ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಯಾಕೆ ಜಾಸ್ತಿ ಆಗಿರುತ್ತೆ ಅಂದರೆ ಈಗ ತಿಂತಾ ಇರೋ ಫುಡ್ ಹ್ಯಾಬಿಟ್ಸು. ಸೊ ಈಗ ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲು. ಸೊ ಹಂಗಾಗ್ಬಿಟ್ಟು ತುಂಬ ಜನ ಕೆಲಸಕ್ಕೆ ಮೊದಲ ಥರ ಎಕ್ಸಸೈಸ್ ಮಾಡೋದಾಗಲಿ, ಇಲ್ಲ ಫಾರಮ್ಗಳಲ್ಲೂ ಕೆಲಸ ಮಾಡೋದಾಗಲಿ ಅದೆಲ್ಲ ತುಂಬ ಕಡಿಮೆ ಇವಾಗ. ಎಸ್ಪೆಷಲಿ IT ಪ್ರೊಫೆಷನಲ್ಸ್ ಎಲ್ಲ ಒಂದು ದಿವಸದಲ್ಲಿ ಆಲ್ಮೋಸ್ಟ್ 8 to 10 ಅವರ್ಸು ಕೂತ್ಕೊಂಡು ಕೆಲಸ ಮಾಡ್ತಾರೆ. ಸೊ ಅದು ಒಂದು 50-60 ವರ್ಷದಿಂದ ಆ ಥರದ್ದು ಕೆಲಸನೇ ಇರಲಿಲ್ವ? ಹೌದು ಅಲ್ವಾ? ಸೊ ಹಂಗಾಗಿ ಈಗ ಸ್ವಲ್ಪ ತುಂಬ ಕಾಣಿಸುತ್ತದೆ ಡಯಾಬಿಟಿಕ್ ಮೊದಲಿಗಿಂತಲೂ. ಏಕೆಂತಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಟೆಸ್ಟ್ ಮಾಡಿಸ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ, ಲ್ಯಾಬ್ಸ್ ಜಾಸ್ತಿ ಆಗಿವೆ. ಸೊ ಹಂಗಾಗ್ಬಿಟ್ಟು ಕಾಣಿಸುತ್ತೆ. ಬಟ್ ಮೋರಲ್ಲೆಸ್ ಅವಕ್ಕೂ ಇವಕ್ಕೂ ಸೇಮ್ ಇದೆ. ಅದಕ್ಕೆ ನೋಡಿ, ಇವಾಗ 50 ಇಯರ್ಸಿಂದ ಅವಾಗ ಲೈಫ್ ಸ್ಪ್ಯಾನ್ ಬರೀ 60 ವರ್ಷ ಇತ್ತು ಇಂಡಿಯಾದಲ್ಲಿ ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್. ಸೊ ಈಗ 60 ಇದ್ದಿದ್ದು 72 ಇಯರ್ಸ್ ಆಗಿದೆ. ಅಂದರೆ ಓವರ್ 50 ಇಯರ್ಸು ಲೈಫ್ ಸ್ಪ್ಯಾನ್ 12 ಇಯರ್ಸ್ ಇನ್ಕ್ರೀಸ್ ಆಗಿದೆ. ಸೊ ಹೆಲ್ತ್ ವೈಸ್ ಕಂಪೇರ್ ಮಾಡಿದ್ರೆ ಲೈಫ್ ಸ್ಪ್ಯಾನ್ ತಗೊಂಡು
ಸೊ ಆ್ಯಕ್ಚುಲಿ ಪೀಪಲ್ ಆರ್ ಮೋರ್ ಹೆಲ್ತಿಯರ್ ನಾವ್ ದೆನ್ ಬಿಫೋರ್. ಹಾಗಾದ್ರೆ ಇವಾಗ ಲೈಫ್ ಸ್ಪಾನ್ ಬಗ್ಗೆ ಹೇಳಿದ್ರಲ್ಲ, 60 ವರ್ಷ ಇತ್ತು ಅವಾಗ ಅಂತ ಹೌದು. ತುಂಬಾ ಜನ ಇವಾಗ ನಮ್ಮ ತಾತಂದಿರಾಗ್ಲಿ ನಮ್ಮ ರೈತರಾಗ್ಲಿ 98 ಇಯರ್ಸ್ 100 ಇಯರ್ಸ್ 110 ಇಯರ್ಸ್ ಅನ್ನೋದು ತುಂಬಾ ಕಾಮನ್ ಇತ್ತು. ಇವಾಗೂ ಅದು ಕಾಮನ್, ನಾನು ಎಲ್ಲೂ ಅದು ಕಾಮನ್ ಅಂತ ಇಲ್ಲ, ಬಟ್ ಅದು ಹೇಗೆ ಇವಾಗ ನೀವು ಹೇಳಿದ್ರಿ ಲೈಫ್ ಸ್ಪಾನ್ ಅವಾಗ ಹೌದು, ಅವಾಗ ಆಕ್ಸೆಸ್ ಕಮ್ಮಿ ಇತ್ತು, ಹೌದು. ಹಾಸ್ಪಿಟಲ್ಸ್ಗೆ ಹೋಗೋದು ಕಮ್ಮಿ ಇತ್ತು, ಮತ್ತೆ ಒಂದು ಡಿಸೀಸ್ನ ಐಡೆಂಟಿಫೈ ಮಾಡೋದು ಕಮ್ಮಿ ಇತ್ತು. ಇವಾಗ ಅದೆಲ್ಲ ಅಫ್ಕೋರ್ಸ್ ನಮ್ಗೆ ಆಪರ್ಚುನಿಟೀಸ್ ಇರೋದ್ರಿಂದ ನಾವು ಲ್ಯಾಬ್ಗೆ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ತೀವಿ, ರೆಗ್ಯುಲರ್ ಆಗಿ ಎವ್ರಿ 6 ಮಂತ್ಸ್ ಚೆಕಪ್ ಇರುತ್ತೆ. ಅವಾಗ ಇರಲಿಲ್ಲ. ಆದರೂ ಲೈಫ್ ಸ್ಪ್ಯಾನ್ ನೀವು ಹೇಳೋ ಪ್ರಕಾರ ಇವಾಗ ಜಾಸ್ತಿ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದು ನಂಬರ್ 1 ಟೆಸ್ಟ್ಗೆ ಹೋಗ್ತಾರೆ, ಅವ್ರಿಗೇನ ಡಿಸೀಸ್ ಇತ್ತು ಅನ್ಕೋ ಮೆಡಿಕೇಶನ್ ತಗೋತಾರೆ. ಸೊ ಟು ಸಮ್ ಎಕ್ಸ್ಟೆನ್ಸ್ ಸೊ ಮೆಡಿಕೇಶನ್ಗೆ ಇನ್ಕ್ರೀಸ್ ಮಾಡಿದೆ ನಮ್ಮ ಲೈಫ್ ಸ್ಪ್ಯಾನ್. ಸೊ ಈಗಲೂ ಇದ್ದಾರೆ 100 ವರ್ಷ ಬದುಕಿರೋರು ಇದ್ದಾರೆ, ಈಗಲೂ ಇದ್ದಾರೆ, ಆಗಲೂ ಇದ್ದರು. ಬಟ್ ಎಷ್ಟು ಜನ ಇದ್ದರು ಆಗ? 100 ಜನ 100 ವರ್ಷ ಬದುಕ್ತಾ ಇದ್ದವರು ಅನ್ನೋದು ನೀವು ಲೆಕ್ಕ ತಗೋಬೇಕು. ಹೌದು. ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಈಗಲೂ ಇದ್ದಾರೆ, ಸಿಗ್ತಾರೆ. ಬಟ್ ನಾವು ನಮ್ಗೆ ಯಾರು ಸಿಗದೇ ಇರ್ಬೋದು. ಬಟ್ ಕೆಲವು ಏರಿಯಾಗಳಿಗೆ ಹೋದರೆ ಈಗ ನಮ್ಮ ಫ್ರೆಂಡ್ಸ್ ಅವ್ರ ಅಜ್ಜಿರೆಲ್ಲ, ಈಗ ಅವ್ರ ಅಮ್ಮಂದಿರೆಲ್ಲ ಇನ್ನು ಓವರ್ 100 ಇರೋರು, ಅವ್ರ ಅಜ್ಜಿರು ಅಮ್ಮಂದ್ರಲ್ಲ, ಅವ್ರ ಅಜ್ಜಿರೂ 110 ಇಯರ್ಸ್ ಇರೋರು ನಾನು ನೋಡಿದ್ದೀನಿ. ಸೊ ಆ ಥರ ಈಗಲೂ ಇದ್ದಾರೆ. ಬಟ್ ಕಂಪೇರ್ ಟು ಲಾಸ್ಟ್ 60 ಇಯರ್ಸ್ ಈಗ ಡೆಫಿನೆಟ್ಲಿ ಲೈಫ್ ಸ್ಟೈಲೆಲ್ಲ ಚೇಂಜ್ ಆಗಿದೆ. ಸೊ ಡಯೆಟು ಚೇಂಜ್ ಆಗಿದೆ, ಪೆಸ್ಟಿಸೈಡ್ ಯೂಸೇಜ್ ಜಾಸ್ತಿ ಆಗಿದೆ, ಕೆಮಿಕಲ್ ಯೂಸೇಜು ಕ್ರಾಪ್ಸಲ್ಲಿ ಎಲ್ಲ ಜಾಸ್ತಿ ಆಗಿದೆ. ಸೊ ಡೆಫಿನೆಟ್ಲಿ ಅದರ ಎಫೆಕ್ಟು ಇದೆ. ಸೊ ಹಂಗಂತಂದ್ಬಿಟ್ಟು ಈಗೇನು ಮೊದಲಷ್ಟು ಚೆನ್ನಾಗಿ ಇಲ್ಲ ಈಗ ಅಂತ ನಾವೇನು ತಿಳ್ಕೊಬೇಕಾಗಿಲ್ಲ. ಓಕೆ. ಇವಾಗ ಅದೇ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಹಾರ ಪದ್ಧತಿಗಳ ಬಗ್ಗೆ ಮಾತಾಡಬೇಕು. ಅವಾಗಿನ ಆಹಾರ ಪದ್ಧತಿಗಳು ಇವಾಗಿರೋ ಆಹಾರ ಪದ್ಧತಿಗಳು 30-40 ವರ್ಷದಿಂದ ಇದ್ದ ಆಹಾರ ಪದ್ಧತಿಗಳಿಗೂ ಇವಾಗೂ ವ್ಯತ್ಯಾಸ ಇದೆ ಅಲ್ವಾ? ಅದು ಡೆಫಿನೆಟ್ ವ್ಯತ್ಯಾಸ ಇದೆ. ಸೊ ಈಗ 60 ವರ್ಷದಿಂದ ನಿಮಗೆ ಹೋಮ್ ಡೆಲಿವರಿ ಫುಡ್ ಇರಲಿಲ್ಲ. ಸೊ 80-90% ಆಲ್ಮೋಸ್ಟ್ 100% ಮನೆಯಲ್ಲೇ ಮಾಡ್ತಿರ್ಬೇಕಾಗಿತ್ತು. ಸೊ ಈಗ ಆ್ಯಾವ್ರೇಜ್ ನೀವು ಸಿಟಿನಲ್ಲಿ ಹೋದರೆ ಆವ್ರೇಜಾಗಿ ತಗೊಂಡ್ರೆ ಕೆಲವು ಫ್ಯಾಮಿಲೀಸಲ್ಲಿ ಅಟ್ಲೀಸ್ಟ್ ತಿಂಗಳಿಗೆ 5-6 ಸಲ ಆದರೂ ಹೊರಗಡೆ ಹೋಗಿ ತಿಂದು ಬರ್ತಾರೆ ಈಗ. ಸೊ ಆಗ ಮೋಸ್ಟ್ಲಿ ಒನ್ಸ್ ಇನ್ ಎ ಇಯರ್ ಬರ್ತ್ಡೇ ಆದಾಗೋ ಇಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿಗೋ ಸೊ ಈ ಥರ ಹೋಗಿ ತಿಂತಾಯಿದ್ರು. ಸೊ ಈಗ ಡೆಫಿನೆಟ್ಲಿ ಅದು ಎಫೆಕ್ಟ್ ಇಸ್. ಅದ್ರ ಜೊತೆಗೆ ಪೊಲ್ಯೂಷನ್ನು. ಹೌದು. ಆಗ ಇವಾಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಟ್ರಾಫಿಕ್ ಇವಾಗ ಹೆಂಗಿತ್ತು 50 ವರ್ಷದಿಂದ ಹೆಂಗಿತ್ತು. ಸೊ ಅದು ಪ್ರತಿಯೊಂದು ಎಫೆಕ್ಟ್ ಆಗುತ್ತೆ. ಎನ್ವಿರಾನ್ಮೆಂಟು ಇಟ್ ಹ್ಯಾಸ್ ಅ ಬಿಗ್ ಇಂಪ್ಯಾಕ್ಟ್ ಆನ್ ಲೈಫ್ ಸ್ಪ್ಯಾನ್ ಆ್ಯಂಡ್ ಹೆಲ್ತ್. ಸೊ ಕರೆಕ್ಟ್. ನಾವು ಲೈಫ್ ಸ್ಪ್ಯಾನು ಹೆಲ್ತ್ ಇದೆಲ್ಲ ಮಾತಾಡ್ಬೇಕಾದ್ರೆ ಇವಾಗಿನ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡೋಣ. ಜಿಮ್. ಓಕೆ. ಇವಾಗ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ನಾನು ಚೆನ್ನಾಗಿ ತಿಂತೀನಿ, ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತೀನಿ. ಚೆನ್ನಾಗಿ ತಿನ್ಬೇಕು, ಹೋಗಿ ವರ್ಕೌಟ್ ಮಾಡಬೇಕು. ಇದು ರಿಯಲ್ ಆಗಿ ವರ್ಕ್ ಆಗುತ್ತಾ ಕಾನ್ಸೆಪ್ಟು? ಆ 50% ಈಸ್ ಕರೆಕ್ಟ್. ಜಿಮ್ಗೆ ಹೋಗಬೇಕು, ವರ್ಕೌಟ್ ಮಾಡಬೇಕು, ಬಟ್ ಚೆನ್ನಾಗಿ ತಿನ್ನಬೇಕು ಅಂತಿದೆಯಲ್ಲ, ದಟ್ಸ್ ನಾಟ್ ಕರೆಕ್ಟ್. ಏಕೆಂತಂದರೆ ನೀವು ಇವಾಗ ಫಾರ್ ಎಕ್ಸಾಂಪಲ್ ವೆಯ್ಟ್ ಲಾಸು ಇಲ್ಲ ಫ್ಯಾಟ್ ಲಾಸು ನೀವು ತಗೊಂಡ್ರೆ 80% ಈಸ್ ಯುವರ್ ಫುಡ್. ಏನು ತಿಂತೀಯ ಅನ್ನೋದು ಇಂಪಾರ್ಟೆಂಟು, ಎಷ್ಟು ತಿಂತೀಯ ಅನ್ನೋದು ಇಂಪಾರ್ಟೆಂಟು. ಪ್ಲಸ್ ಒಂದು 20% ಜಿಮ್ ಡೆಫಿನೆಟ್ ಎಫೆಕ್ಟ್ ಆಗುತ್ತೆ. ಬಟ್ ನನಗೆ 2 ಆಪ್ಷನ್ ಇಲ್ಲ, ಊಟದಲ್ಲಿ ಕಂಟ್ರೋಲ್ ಮಾಡ್ತೀನಿ ಇಲ್ಲ ಜಿಮ್ಗೆ ಹೋಗ್ತೀನಿ. 2 ಮಾಡೋದು ಅಂತಂದರೆ ಯು ಬೆಟರ್ ಫೋಕಸ್ ಆನ್ ಯುವರ್ ಫುಡ್. ಸೊ ಡಯಟೇ ಎಲ್ಲ 80% ಈಸ್ ಡಯಟ್ ಆ್ಯಂಡ್ ಅನದರ್ 20% ಈಸ್ ಜಿಮ್. ಸೊ 80% ಇಸ್ ಡಯಟ್, 80% ನಿಮ್ಮ ಫುಡ್ಡಲ್ಲೇ ಇದೆ ಕಂಟ್ರೋಲಿಂಗ್. ಡೆಫಿನೆಟ್ ನೀವು ಫುಡ್ಡನ್ನು ಚೇಂಜ್ ಮಾಡಿದ್ದೀರಾ, ನೀವು ತಿನ್ನೋ ಹ್ಯಾಬಿಟ್ನ ಚೇಂಜ್ ಮಾಡಿದ್ದೀರಾ, ನೀವು ನಾನು ಫುಲ್ ಜಿಮ್ಮಲ್ಲೇ ಮಾಡ್ತೀನಿ ಅಂತಂದರೆ ನಿಮ್ಮ ಸಕ್ಸಸ್ ರೇಟ್ ಈಸ್ ಓನ್ಲಿ 20% ಅಷ್ಟೆ. ಓಕೆ. ವೆರಿ ಹೆಲ್ಪ್ಫುಲ್ ಇನ್ಫಾರ್ಮೇಶನ್ ಅದು ಆ್ಯಕ್ಚುಲಿ. ಹೌದು. ಇವಾಗ ಆಯಿತು, ಇವಾಗ ನಾವು ಫುಡ್ಡನ್ನು ಕಂಟ್ರೋಲ್ ಮಾಡೋಕ್ಕೆ ಇವಾಗ ನಾವು ತಿಂತೀವಿ, ಎಕ್ಸ್ಟ್ರಾ ಫುಡ್ ಹಾಕೊಂತೀವಿ ಹೊಟ್ಟೆ ಒಳಗಡೆ. ನಮಗೆ ತಿನ್ಬೇಕಪ್ಪ, ನಾವು ಎಕ್ಸ್ಟ್ರಾ ಫುಡ್ ಹೊಟ್ಟೆ ಹಶ್ವಿಲ್ಲ ಅಂದ್ರೂ ಸುಮ್ಮನೆ ಸ್ನ್ಯಾಕೋ ಏನಾದ್ರು ಒಂದು ತಿಂತೀವಿ. ಇದು ಎಲ್ಲೋಗಿ ಸ್ಟೋರ್ ಆಗುತ್ತೆ? ಓಕೆ. ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯನಿಗೆ ಒಂದು 60-65 kg ಇದ್ದರೆ ಒಂದು BMR ಅಂತಂದು ಲೆಕ್ಕ ಇರುತ್ತೆ, ಅಂದರೆ ಬೇಸಲ್ ಮೆಟಬಾಲಿಕ್ ರೇಟ್. ನಾನು ಸುಮ್ಮನೆ ಇವತ್ತಿಗೆ ಕೂತ್ಕೊಂಡು TV ನೋಡ್ತಾ ಇದ್ದೀನಿ 24 hours ಅಂತಂತಂದರೆ ಅವನಿಗೆ ಇಷ್ಟು ಕ್ಯಾಲರಿ ಬೇಕು. ನಿಮ್ಮ ಹಾರ್ಟ್ ಪಂಪ್ ಮಾಡೋಕ್ಕೆ ಸರ್ಟನ್ ಕ್ಯಾಲರೀಸ್ ಬೇಕು, ಬ್ರೈನ್ ವರ್ಕ್ ಮಾಡೋಕ್ಕೆ ಕ್ಯಾಲರೀಸ್ ಬೇಕು, ನಿಮ್ಮ ಹಾರ್ಟ್ ವರ್ಕ್ ಮಾಡೋಕ್ಕೆ ಕ್ಯಾಲರೀಸ್, ಪ್ರತಿಯೊಂದು ಬಾಡಿನಲ್ಲಿ ಪ್ರತಿಯೊಂದು ಆರ್ಗನ್ ವರ್ಕ್ ಮಾಡಬೇಕು ಅಂದರೆ ಕ್ಯಾಲರೀಸ್ ಬೇಕು. ಸೊ ಬೇಸಲ್ ಮೆಟಬಾಲಿಕ್ ರೇಟ್ ಫಾರ್ ಎಕ್ಸಾಂಪಲ್ 65 kg ಇರೋ ಪರ್ಸನ್ಗೆ 1400 ಇರುತ್ತೆ ಅಪ್ರಾಕ್ಸಿಮೇಟ್ ಕ್ಯಾಲರೀಸ್ ಬೇಕು. ಸೊ ನೀವು ಬರೀ 1400 ತಿಂದರೆ ಪರ್ ಡೇ
ನೀವು ಸಣ್ಣನೂ ಆಗಲ್ಲ, ನೀವು ದಪ್ಪನೂ ಆಗಲ್ಲ. ಓಕೆ, ನೀವು ಅದರ ಮೇಲೆ 1400 ಮೇಲೆ ಏನು ತಿಂತೀರೋ, ಸೊ ಅದು ತಿಂದುಬಿಟ್ಟು ನೀನೇನು ಕೆಲಸ ಮಾಡಲಿಲ್ಲ, ಏನು ಸ್ಪೋರ್ಟ್ಸ್ ಮಾಡಲಿಲ್ಲ ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್ 2000 ತಗತ್ತೆ ಕ್ಯಾಲರೀಸು. 1400 ಅಂದರೆ ಅನದರ್ 650 ಕ್ಯಾಲರೀಸ್ ವಾಟ್ ಎವರ್ ಇಟ್ ಈಸ್ ಎಕ್ಸಸ್. ಆ ಎಕ್ಸಸ್ ಕ್ಯಾಲರೀಸ್ ಏನಾಗುತ್ತೆ ಅಂತಂದರೆ ಫ್ಯಾಟ್ ಕನ್ವರ್ಟ್ ಆಗುತ್ತೆ. ಇವಾಗ ಬಾಡಿನಲ್ಲಿ ಒಂದು ಮೆಕ್ಯಾನಿಸಮ್ ಇದೆ. ನ್ಯಾಚುರಲ್ ಆಗಿ ಬಾಡಿಗೆ ಬ್ಲಡ್ ಶುಗರ್ ಲೆವೆಲ್ ಇಷ್ಟು ಮೇಂಟೈನ್ ಮಾಡಬೇಕು ಅಂತ ಬಾಡಿಗೆ ಐ ಥಿಂಕ್ ಇಟ್ಸ್ ನ್ಯಾಚುರಲ್. ಅದು ಎಷ್ಟೋ ಇಂಡಿಯನ್ ಪ್ರಕಾರ ಅಂತಂದರೆ ಲೈಕ್ 130 ಪಾಯಿಂಟ್ಸ್ ಏನೋ ಬೇಕು. ಸೊ ಅದಕ್ಕಿಂತಲೂ ಮೇನ್ ಏರ್ ಬರುತ್ತೆ, ನೀನು ಎಕ್ಸರ್ಸೈಸ್ ಮಾಡಿ ಅದನ್ನ ಬರ್ನ್ ಮಾಡಬೇಕು. ನಿನಗೆ ಅದು ಮಾಡೋಕ್ಕಾಗಲಿಲ್ಲ ಅಂದರೆ ಬಾಡಿ ಆಟೋಮೆಟಿಕ್ಕಾಗಿ ಅದನ್ನು ಕನ್ವರ್ಟ್ ಮಾಡಿಬಿಡ್ತದೆ, ಫ್ಯಾಟ್ ಕನ್ವರ್ಟ್ ಮಾಡಿ ಫ್ಯಾಟಾಗಿ ಸ್ಟೋರ್ ಮಾಡ್ತದೆ. ಅದು ಎಲ್ಲಿ ಸ್ಟೋರ್ ಮಾಡ್ತದೆ ಅನ್ನೋದು ಇಂಪಾರ್ಟೆಂಟ್. ಸೊ ಅದು ಈ ಆರ್ಗನ್ಸ್, ನಿಮ್ಮ ಹಾರ್ಟು, ಲಿವರು, ಕಿಡ್ನೀಸು, ಇದ್ರ ಮಧ್ಯೆ ಏನಾದರೂ ಸ್ಟೋರ್ ಮಾಡುತ್ತದು ಮಾಡಿಬಿಟ್ರೆ ಅಲ್ಲ ಮಾಡುತ್ತೆ, ಅದನ್ನು ವಿಸರಲ್ ಫ್ಯಾಟ್ ಅಂತಾರೆ. ದಟ್ಸ್ ದ ಮೋಸ್ಟ್ ಡೇಂಜರಸ್ ಫ್ಯಾಟ್. ಓಕೆ, ಸೊ ಸೆಕೆಂಡ್ ಆಪ್ಷನ್ನು ಅಲ್ಲೆಲ್ಲ ಫಿಲ್ ಆದಮೇಲೆ ನಿಮ್ಮ ಹೊಟ್ಟೆ ಮೇಲೆ ಆಗ್ಬೋದು, ಹಿಪ್ಸ್ ಮೇಲೆ ಆಗ್ಬೋದು, ಇಲ್ಲ ಥೈಸ್ ಮೇಲೆ ಆಗ್ಬೋದು, ಇಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಸ್ಟೋರ್ ಮಾಡೋಕ್ಕೆ. ಸೊ ಅದು ಅಷ್ಟೊಂದು ಡೇಂಜರಸ್ ಏನಿಲ್ಲ, ಬಟ್ ನೋಡೋದಕ್ಕೆ ಚೆನ್ನಾಗಿರಲ್ಲ, ನಿಮ್ಮ ಕಾಸ್ಮೆಟಿಕ್ ಲುಕ್ ಇರಲ್ಲ. ಸೊ ಎರಡೂ ಒಂಥರ ಡೇಂಜರಸ್ಸೇ. ಮೋಸ್ಟ್ ಡೇಂಜರಸ್ ಈಸ್ ವಿಸರಲ್ ಫ್ಯಾಟ್. ಸೊ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾಲರೀಸ್ ತಗೊಳ್ಳಿ. ನೀವೇನಾದರೂ ಜಾಸ್ತಿ ಎಕ್ಸ್ಟ್ರಾ ಕ್ಯಾಲರೀಸ್ ತಿಂದಿದ್ದೀರಾ ಅಂತಂತಂದರೆ ಟ್ರೈ ಟು ಡೂ ಸಮ್ ವರ್ಕೌಟ್. 1 ಕ್ಯಾಲರಿ ಆ್ಯಡ್ ಆನ್ ಆಗುತ್ತೆ ಬಾಡಿಗೆ. ಶೂರ್. ಇಫ್ ಯು ಆರ್ ಜನರೇಟಿಂಗ್ 1 ಕ್ಯಾಲರಿ ಪರ್ ಡೇ ಪರ್ ಮೀಲ್, 1 ಕ್ಯಾಲರಿ ಪರ್ ಮೀಲ್ ಅಂದರೆ ಎವ್ರಿ ಡೇ 3 ಮೀಲ್ಸ್ ಅಂದ್ಕೊಂಡ್ರು 3 ಕ್ಯಾಲರಿ. 3 ಕ್ಯಾಲರೀಸು ನೀನು 1 ಕ್ಯಾಲರಿ ಜನ್ರೇಟ್ ಮಾಡಲ್ಲ, ನೀನು ಇನ್ನೂ ಜಾಸ್ತಿ ಮಾಡ್ತೇವೆ. 1 ಕ್ಯಾಲರಿ ಅನ್ನೋದಕ್ಕಿಂತ ನೀನು ನೀನು ವರ್ಕೌಟ್ ಮಾಡಬೇಕಂದ್ರೆ 2 ಗ್ರಾಮ್ ಫ್ಯಾಟ್ ಎಕ್ಸ್ಟ್ರಾ ಆಯಿತು ಅಂದರೆ ಪರ್ ಡೇ 2 ಗ್ರಾಮ್ ಓನ್ಲಿ, 2 ಗ್ರಾಮ್ಸ್. ಅದು ಸುಮ್ಮನೆ ಒಂದು ಸ್ವಲ್ಪ ಅರ್ಧ ಸ್ಪೂನು ಇರಲ್ಲ. ನೀನು ಓವರ್ ಸೊ ನಿನಗೆ 700 ಗ್ರಾಮ್ಸ್ ಫ್ಯಾಟ್ ಆಗುತ್ತೆ ಬಾಡಿನಲ್ಲಿ. 700 ಗ್ರಾಮ್ಸ್ ಫ್ಯಾಟ್ ಅಂದರೆ ಪ್ಯೂರ್ ಫ್ಯಾಟು ನಿನ್ನ ಬಾಡಿನಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಬರೀ 2 ಗ್ರಾಮ್ಸ್ ಆದರೆ ಎವ್ರಿ ಮೀಲ್ಗೆ, ಎವ್ರಿ ಡೇಗೆ. ಎವ್ರಿ ಡೇ ನೀನು 10 ಇಯರ್ಸ್ ಇತ್ತು ಅಂದರೆ ನೀನು 7 ಕಿಲೋಸ್ ಪ್ಯೂರ್ ಫ್ಯಾಟ್ ಅಕ್ಯುಮುಲೇಟ್ ಮಾಡ್ಕೊತಿ. ಸೊ 20 ಇಯರ್ಸಲ್ಲಿ 14 ಕಿಲೋಸ್ ಅಕ್ಯುಮುಲೇಟ್ ಮಾಡ್ಕೊತಿ. ಸೊ ಎಲ್ಲರೂ ಅಂದ್ಕೊಳ್ಳೋದು ವಯಸ್ಸಾಗ್ತಾ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ, ವಯಸ್ಸಾದ್ಮೇಲೆ ಮದುವೆ ಆಗೋಯ್ತು, ನಾವು ದಪ್ಪ ಆಗ್ತಾ ಇದೀವಿ ಅಂತ. ಬಟ್ ಎಲ್ಲರೂ ಈ ಫ್ಯಾಟ್ ನ ಮರ್ತೋಗ್ತೀವಿ. ನಾವು ಎಕ್ಸರ್ಸೈಸ್ ಮಾಡಿದೀವಾ, ನಾವು ಎಷ್ಟು ತಿಂತಾ ಇದ್ದೀವಿ, ಕಡಿಮೆ ತಿಂತಾ ಇದ್ದೀವಾ, ಜಾಸ್ತಿ ತಿಂತಾ ಇದ್ದೀವಾ ಅನ್ನೋದು ಭಾರಿ ಇಂಪಾರ್ಟೆಂಟು. ಎಸ್ಪೆಷಲಿ ವಯಸ್ಸಾದವ್ರಂತೂ ತುಂಬಾ ಕಡಿಮೆ ತಿನ್ನಬೇಕು ಊಟ. ಅದು ತುಂಬ ಕಡಿಮೆ ಅಂದ ತಕ್ಷಣ ಬರೀ ರೈಸ್ ಕಡಿಮೆ ಮಾಡ್ಬೋದಲ್ಲ, ರೈಸ್ನ ಕಡಿಮೆ ಮಾಡಿ ನಿಮಗೆ ಪ್ರೋಟೀನ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ ಅದನ್ನ ತಗೋಬೇಕು. ಅದ್ರ ಜೊತೆಗೆ ನೀವು ವೈಟಮಿನ್ಸ್ ಆ್ಯಂಡ್ ಮಿನರಲ್ ಸಪ್ಲಿಮೆಂಟು ತಗೋಬೇಕು. ದಟ್ಸ್ ಕಂಪಲ್ಸರಿ. ನನ್ನ ಅಡ್ವೈಸ್ ಏನು ಅಂದರೆ, ನಿಮ್ಮ ಯಾವುದೇ ಏಜ್ ಆಗಲಿ, ಈವನ್ ಯಂಗ್ಸ್ಟರ್ಸ್ ಆದ್ರೂ ಅಷ್ಟೇ ಪರವಾಗಿಲ್ಲ, ನೀವು ವೈಟಮಿನ್ಸ್ ಆ್ಯಂಡ್ ಮಿನರಲ್ ಸಪ್ಲಿಮೆಂಟ್ಸ್ ತಗೊಳ್ಳೋದು ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡೋದು, ನೀವು ಕ್ಯಾಲ್ಸಿಯಂ ಇರ್ಬೋದು, ನೀವು ಹಾಲು ಕುಡಿತಾ ಇರ್ತೀರಾ, ಇಲ್ಲ ಏನೋ ಒಂದು ವಿಧದಲ್ಲಿ ಕ್ಯಾಲ್ಸಿಯಂ ಬರುತ್ತೆ. ಬರೀ ಕ್ಯಾಲ್ಸಿಯಂ ಇದ್ದರೆ ನಿಮ್ಗೆ ಅದು ವರ್ಕ್ ಆಗೋಲ್ಲ. ಕ್ಯಾಲ್ಸಿಯಂ ಜೊತೆ ವೈಟಮಿನ್ ಡಿ ಇದ್ರೇ ನಿಮ್ಮ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗೋದು. ಸೊ ಹಂಗಾಗ್ಬಿಟ್ಟು ನಮಗೆ ಯಾವ ಫುಡ್ಡಲ್ಲಿ ಏನಿದೆ, ಎಷ್ಟು ಕ್ಯಾಲ್ಸಿಯಂ ಇದೆ, ಎಷ್ಟು ವೈಟಮಿನ್ ಇದೆ, ಎಷ್ಟು ವೈಟಮಿನ್ ಎ ಇದೆ ಅನ್ನೋದು ನಮಗೆ ಕಷ್ಟ. ಜನರಲ್ ಪಬ್ಲಿಕ್ ನನಗೆ ಗೊತ್ತಾಗುತ್ತೆ, ಬಟ್ ಜನರಲ್ ಪಬ್ಲಿಕ್ ಕಷ್ಟ. ಸೊ ಅದಕ್ಕೋಸ್ಕರ ತುಂಬ ಜನ ಅಂದ್ಕೊಳ್ಳೋದೇನೋ ನಮ್ಮ ಫುಡ್ಡಲ್ಲೇ ಎಲ್ಲ ನಮ್ಗೆ ಬರುತ್ತೆ ವೈಟಮಿನ್ಸ್, ಮಿನರಲ್. ಸೊ ದಟ್ಸ್ ಕಂಪ್ಲೀಟ್ಲಿ ರಾಂಗ್. ಸೊ ಒಳ್ಳೆ ಕ್ವಾಲಿಟಿ ವೈಟಮಿನ್ ಮಿನರಲ್ ಬೇಕಂದರೆ ನಿಮ್ಗೆ 5 ರೂಪಾಯಿಂದ 10 ರೂಪಾಯಿ ಆಗ್ಬೋದು ಒಂದು ದಿನಕ್ಕೆ, ಇಲ್ಲ 5 ರೂಪಾಯಿದು ಸಿಗುತ್ತೆ, ಇಲ್ಲ 10 ರೂಪಾಯಿದು ಆಗ್ಬೋದು. ನೀವು ದಿನಕ್ಕೆ 1 ತಿಂದುಬಿಟ್ರೆ ಸೊ ನಿಮ್ಗೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ವೈಟಮಿನ್ ಮಿನರಲ್ಸ್ 2 ಮಿಕ್ಸ್ ಆಗಿರೋದು ಬರ್ತದೆ, ಟ್ಯಾಬ್ಲೆಟ್ಸು, ಸಪ್ಲಿಮೆಂಟ್ಸು, ಅದನ್ನ ತಗೊಂಡ್ರೆ ತುಂಬ ಒಳ್ಳೇದು. ಇವಾಗ ವೈಟಮಿನ್ ಅಂಡ್ ಮಿನರಲ್ಸ್ ಬಗ್ಗೆ ಸಿಟಿ ಅವ್ರಿಗೆ ಅರ್ಥ ಆಗುತ್ತೆ. ಹಳ್ಳಿಲಿರೋರ್ಗೆ ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡೋದು? ಅವ್ರಿಗೆ ಕಷ್ಟ, ಹಳ್ಳಿನಲ್ಲಿರೋರು ಕಷ್ಟ. ಎಲ್ಲರೂ ತಗೊಳ್ಳೋ ಅಟ್ಲೀಸ್ಟ್ ಹಳ್ಳಿನಲ್ಲಿರೋರ್ಗು ಅಷ್ಟೇ, ಮನೆಯಲ್ಲಿ ಯಾರಾದರೂ ಒಬ್ರು ಎಜುಕೇಟೆಡ್ ಯಾರಾದರೂ ಇರ್ತಾರೆ, ಇಲ್ಲ ಹಳ್ಳಿ ಕಡೆ ಇರೋ ಡಾಕ್ಟ್ರುಗಳಾದರೂ ಸಜೆಸ್ಟ್ ಮಾಡಬೇಕು ಅವ್ರಿಗೆ ಒಂದು ವೈಟಮಿನ್ ಆ್ಯಂಡ್ ಮಿನರಲ್ ಟ್ಯಾಬ್ಲೆಟ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದು. ಅವ್ರೇನಂತಾರೆ ಅಂದ್ರೆ ಅವ್ರ ಕಾನ್ಸೆಪ್ಟ್, ನಾವು ಹಳ್ಳಿಲಿ ದುಡಿತೀವಿ, ನಾವು ಹಳ್ಳಿಲಿ ಫಾರ್ಮಿಂಗ್ ಮಾಡ್ತೀವಿ, ನಾವು ಗೇಯ್ತೀವಿ, ಅದಕ್ಕೆ ನಮ್ಗೆ ಏನು ಇದೆಲ್ಲ ಬರಲ್ಲ. ಇದು ಮಂಡ್ಯ ಸೆರಲ್ ನಾನು ಹೇಳ್ತಾ ಇರೋದು, ಅವ್ರಿಗೆ ಹೇಳೋದು. ಅವ್ರು ಹಿಂಗೆ ಹೇಳೋದು, ನಾನು ಇಲ್ಲ, ನಾವು ಹೊಲದಲ್ಲಿ ದುಡಿತೀವಿ, ನಮ್ಗೇನು ಇವೆಲ್ಲ ಬರಲ್ಲ, ನಾವು ಗಟ್ಟಿಯಾಗಿದ್ದೀವಿ, ಮುದ್ದೆ ತಿನ್ಬಿಟ್ರೆ ಸಾಕು ನಮ್ಗೆ. ಅದು ಸಾಕು ಅಂತಂದರೆ ಅವರು ಆಪ್ಟಿಮಮ್ ಲೆವೆಲ್ಗೆ ರೀಚ್ ಆಗಿರಲ್ಲ.
ನಿನಗೆ ಆಪ್ಟಿಮಮ್ ಪರ್ಫಾರ್ಮೆನ್ಸ್ ಬೇಕು ಅಂತಂತಂದರೆ ಏನೋ ನಾವು ಓಡಾಡ್ತೀವಿ, ಸ್ವಲ್ಪ ಹೊತ್ತು ಎಷ್ಟು ಕೆಲಸ ಮಾಡ್ತೀವಿ ಅಂತಂದರೆ ದಟ್ಸ್ ಓಕೆ. ನಿಮ್ಗೆ ಚೆನ್ನಾಗಿ ಒಳ್ಳೆ ಹೆಲ್ತಿಯಾಗಿರಬೇಕು, ನಿಮ್ಮ ಫುಲ್ ನಿಮ್ಮ ಸ್ಟ್ರೆಂತ್ ಎಷ್ಟಿರುತ್ತೆ ಅನ್ನೋದನ್ನ ಯೂಟಿಲೈಸ್ ಮಾಡ್ಕೋಬೇಕು ಅಂದರೆ ಈ ಥರದ್ದೆಲ್ಲ ತಗೋಬೇಕು, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಆದರೆ ತುಂಬ ಜನಕ್ಕೆ ವೈಟಮಿನ್ಸ್ ಮಿನರಲ್ ಟ್ಯಾಬ್ಲೆಟ್ ಅಂದ ತಕ್ಷಣ ಅದನ್ನು ಡ್ರಗ್ ಅಂತ ಟ್ರೀಟ್ ಮಾಡಿಬಿಡ್ತಾರೆ, ಅದೇನೋ ಒಂದು ಮೆಡಿಸನ್ ಅಂತ. ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ಅದೇನು ಮೆಡಿಸನ್ ಅಲ್ಲ, ಏನೋ ಅಲ್ಲ. ಸೊ ಅದು ಸಪ್ಲಿಮೆಂಟ್ ಬಾಡಿಗೆ ಬೇಕಾಗುತ್ತೆ. ನೀವು ಯಾವುದೇ ಊಟ ತಗೊಂಡ್ರು ಅದರಲ್ಲಿ ವೈಟಮಿನ್ಸ್ ಮಿನರಲ್ಸ್ ಇರುತ್ತೆ. ಸೊ ಇದನ್ನು ಪ್ಯೂರ್ ಫಾರ್ಮಲ್ಲಿ ತಗೋತಾ ಇದ್ದೀರಿ, ಅಷ್ಟೇ ಡಿಫ್ರೆನ್ಸ್. ಅದೇ ಇವಾಗ ಎಷ್ಟೋ ಸೊಪ್ಪು ತಿನ್ಬೇಕು, ಇಷ್ಟು 100 ಗ್ರಾಮ್ಸ್ ಅಷ್ಟು ಸೊಪ್ಪು ತಿಂದ್ರೆ ಎಷ್ಟೋ ಪ್ರೋಟೀನ್ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ತಿನ್ನಕ್ ಆಗುತ್ತಾ ಏನ್ರಿ? ಇವಾಗ ಫಾರ್ ಎಕ್ಸಾಂಪಲ್ ಐರನ್ ಕಡಿಮೆ ಇತ್ತು ಅಂತಂತಂದರೆ ನಾನು ಸೊಪ್ಪು ತಿಂತೀನಿ. ಎಷ್ಟು ಸೊಪ್ಪು ತಿಂತೀರಾ? ನಿಮಗೆ ಪರ್ ಡೇ ರಿಕ್ವೈರ್ಡ್ ಐರನ್ ಬೇಕು ಬಾಡಿಗೆ ಅಂದರೆ ನೀವು ಸುಮಾರು 1 kg ಅಷ್ಟು ಸೊಪ್ಪು ತಿನ್ನಬೇಕಾಗುತ್ತೆ. ಅಷ್ಟು ತಿನ್ನಕ್ಕೆ ಸಾಧ್ಯನಾ? 1 kg ಸೊಪ್ಪು ಪ್ರತಿದಿನ? ಪ್ರೋಟೀನ್ ಬೇಕು ಮತ್ತೆ ಐರನ್ ಐರನ್ ಬೇಕು. ಸೊ ಅದು ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ನೀವು ಅದಕ್ಕೋಸ್ಕರ ಸ್ವಲ್ಪ ಸಪ್ಲಿಮೆಂಟ್ಸ್ ತಗೊಂಡ್ರೆ ಜಸ್ಟ್ 1 ಟ್ಯಾಬ್ಲೆಟಲ್ಲಿ ನಿಮಗೆಲ್ಲ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಸೊ ಅದರಿಂದ ಸೈಡ್ ಎಫೆಕ್ಟ್ಸು ಏನೂ ಇರೋಲ್ಲ. ಏನಾದರೂ ಎಕ್ಸಸ್ ಏನಾದರೂ ಇತ್ತು ಅಂತಂದರೆ ನಿಮ್ಮ ಬಾಡಿಯಿಂದ ಎಕ್ಸ್ಕ್ರೀಟ್ ಆಗಿಬಿಡ್ತದೆ. ಸೊ ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಇವಾಗ ವಿಸರಲ್ ಫ್ಯಾಟ್ ಬಗ್ಗೆ ಅಂದ್ವಿ, ಆರ್ಗನ್ಸ್ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಹೌದು. ಇದು ಲಾಂಗ್ ಟೈಮ್ ಎಫೆಕ್ಟ್ ಹೆಂಗಾಗುತ್ತೆ ಆರ್ಗನ್ಸ್ ಮೇಲೆ ಕುತ್ಕೊಂಡಾಗ? ಆರ್ಗನ್ಸ್ ಮೇಲೆ ಕೂತ್ಕೊಂಡಾಗ ಇವಾಗ ಫ್ಯಾಟ್ ಹೋಗಿ ನಿಮಗೆ ಫಾರ್ ಎಕ್ಸಾಂಪಲ್ ಪ್ಯಾನ್ಕ್ರಿಯಾಸ್ ಮೇಲೆ ಕೂತ್ಕೋತು. ಆವಾಗ ಪ್ಯಾನ್ಕ್ರಿಯಾಸು ನಿಮಗೆ ಇನ್ಸುಲಿನ್ ಸಿಂಥಸಿಸ್ ಮಾಡೋದು ಕಡಿಮೆ ಆಗುತ್ತೆ. ಕಮ್ಮಿ ಆಗುತ್ತೆ. ಯಾವಾಗ ಇನ್ಸುಲಿನ್ ಸಿಂಥಸಿಸ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಈ ಥರದ್ದು ಜಸ್ಟ್ ಇದು ಒಂದು Just ಎಕ್ಸಾಂಪಲ್. example. ಇಲ್ಲ ಇದೇ ಕಿಡ್ನೀಸ್ heart ಮೇಲೆ ಮೇಲೆ ಕಿಡ್ನೀಸ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಫಿಲ್ಟ್ರೇಷನ್ ಸರಿಯಾಗಲ್ಲ, ಆಮೇಲೆ ಕಿಡ್ನಿ ಪ್ರಾಬ್ಲಮ್ಸ್ ಬರ್ತದೆ. ಸೊ ಈ ಥರದ್ದೆಲ್ಲ ಬರ್ತದೆ. ಜಸ್ಟ್ ಒನ್ ಆರ್ 2 ಎಕ್ಸಾಂಪಲ್ಸ್. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಮನೇಲಿ ಈ ವಿಡಿಯೋನ ತೋರಿಸಿ ನಿಮ್ಮ ಅಮ್ಮಂದಿರಿಗೆ, ನಿಮ್ಮ ಅಪ್ಪಂದಿರಿಗೆ. ಇಂಟರ್ನೆಟ್ ಅಂತೂ ಡೆಫಿನೆಟ್ಲಿ ಈಗಿನ ಕಾಲದಲ್ಲಿ ಅವೈಲೇಬಲ್ ಇದೆ. ಇದೊಂದು ಇನ್ಫಾರ್ಮೇಷನ್ನ ನೀವು ತೋರಿಸಿದ್ರೆ ಪ್ರಾಬ್ಲಿ ಅವರು ಅಟ್ಲೀಸ್ಟ್ 1 ಪಾಯಿಂಟ್ ಇದರಲ್ಲಿ ತೊಗೊಂಡ್ರೂ ಯೂಸ್ ಆಗುತ್ತೆ. ಇದು ನಿಮ್ಮ ಆರೋಗ್ಯದ ಬಗ್ಗೆನೇ. ಇವಾಗ ಮಾತಾಡ್ತಾ ಇದ್ವಿ ಫ್ಯಾಟ್ ಬಗ್ಗೆ. ಎಣ್ಣೆ ತಿಂದ್ರೆ ಫ್ಯಾಟ್ ಬರುತ್ತಾ? ಕೊಲೆಸ್ಟ್ರಾಲ್, ಇವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹೌದು, ಎಣ್ಣೆ ಹೌದು, ತಿನ್ಬಿಟ್ರೆ ಅಂತಾರೆ. ಆಮೇಲೆ ನಾನು 1 ಸ್ಪೂನ್ ಎಣ್ಣೆ ಹಾಕೋದು ದೋಸೆ ಮಾಡಿದ್ರೆ, ಹೌದು. ಅಥವಾ 1 ಸ್ಪೂನ್ ಒಗ್ಗರಣೆಗೆ ಹಾಕೋದು 1 ಸ್ಪೂನ್ ಆದ್ರೂ ಮನೇಲಿರೋರ್ಗೆಲ್ಲ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆ. ಓಕೆ ಇದು ಹೇಗೆ? ಓಕೆ, ಜನ ಏನು ಅರ್ಥ ಮಾಡ್ಕೋಬೇಕು ಅಂದಿರೋದು ಇಂಪಾರ್ಟೆಂಟು ಅಂದರೆ, ಇದು ತುಂಬ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಈವನ್ ಓದಿದವ್ರಿಗಾಗ್ಬೋದು, ಈವನ್ ಡಾಕ್ಟರ್ಗಳಿಗಾಗ್ಬೋದು. ಕೊಲೆಸ್ಟ್ರಾಲ್ ಬರೋದು 1-2-3 ರೀಸನಿಂದ. ಒಂದು ನಮ್ಮ ಬಾಡಿನಲ್ಲಿ ಜೆನೆಟಿಕ್ ಫ್ಯಾಕ್ಟರ್ ಇರ್ತದೆ, ಜೀನ್ಸಿಂದ. ಫಸ್ಟ್ ಆಫ್ ಆಲ್ ಕೊಲೆಸ್ಟ್ರಾಲ್ ಈಸ್ ಇಂಪಾರ್ಟೆಂಟ್. ವಿತೌಟ್ ಕೊಲೆಸ್ಟ್ರಾಲ್ ವಿ ಕೆನಾಟ್ ಸರ್ವೈವ್. ಯಾಕೆಂದರೆ ಪ್ರತಿಯೊಂದು ಸೆಲ್ಗೂ ಕೊಲೆಸ್ಟ್ರಾಲ್ ಇರಲೇಬೇಕು. ನಮ್ಮಲ್ಲಿ ಕೆಲವು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅದಕ್ಕೆಲ್ಲ ಕೊಲೆಸ್ಟ್ರಾಲ್ ಬೇಕೇ ಬೇಕು. ಸೊ ಜೆನೆಟಿಕಲಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಕೊಲೆಸ್ಟ್ರಾಲ್. ಸೊ ನಂಬರ್ 2 ಫುಡ್ಡಿಂದನೂ ಬರುತ್ತೆ. ಸೊ ಫುಡ್ಡಿಂದ ಯಾವ ಥರ ಬರುತ್ತೆ, ಜನಕ್ಕಿದೊಂದು ಇದೆ, ಏನು ಬರೀ ನಾವು ಫ್ಯಾಟ್ ತಿಂದರೆ ಮಾತ್ರ ಕೊಲೆಸ್ಟ್ರಾಲ್ ಬರುತ್ತೆ ಅಂತ. ಫ್ಯಾಟ್ ತಿಂದರೆ ಕೊಲೆಸ್ಟ್ರಾಲ್ ಬರೋದು ಆ್ಯಕ್ಚುಲಿ ಕಡಿಮೆ. ಬರೋ ಕೊಲೆಸ್ಟ್ರಾಲ್ ಎಲ್ಲ ನಾವು ಕಾರ್ಬೋಹೈಡ್ರೇಟ್ ತಿಂದರೆ. ಅದೇನಾಗುತ್ತೆ ಅಂತಂತಂದರೆ, ನೀನು ಎಕ್ಸಸ್ ಕಾರ್ಬೋಹೈಡ್ರೇಟ್ಸ್ ತಿಂದರೆ, ರೈಸು, ಯಾವುದೇ ಜೋಳ, ಗೋಧಿ ಯಾವುದ್ರಲ್ಲೂ ನೀವು ಎಕ್ಸಸ್ ಕಾರ್ಬೋಹೈಡ್ರೇಟ್ ತಿಂದಾಗ ಆ ಎಕ್ಸಸ್ ಕಾರ್ಬೋಹೈಡ್ರೇಟ್ಸು ಟ್ರೈಗ್ಲಿಸರೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಬಾಡಿಗೆ. ಆ ಟ್ರೈಗ್ಲಿಸರೈಡ್ಸ್ ಏನಾಗುತ್ತೆ, VLDL, ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ. ಅದು ಹೋಗ್ಬಿಟ್ಟು ಆಮೇಲೆ LDL ಈಸ್ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್. ಅದೇ ಕೊಲೆಸ್ಟ್ರಾಲ್ ಆಗೋದು. ಸೊ ಹಂಗಾಗಿ ಬೇಸಿಕಲಿ ನೀವು ಕಾರ್ಬೋಹೈಡ್ರೇಟ್ ತಿನ್ನೋದು ಯಾವಾಗ ಕಡಿಮೆ ಮಾಡ್ತಿರೋ, ಸ್ವೀಟ್ಸ್ ತಿನ್ನೋದು ಯಾವಾಗ ಕಡಿಮೆ ಮಾಡ್ತಿರೋ, ಆಟೋಮ್ಯಾಟಿಕ್ಕಾಗಿ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಯಿತು. ಸೊ ಎಣ್ಣೆಗೂ ಅದಕ್ಕೂ ಸಂಬಂಧ ಇಲ್ಲ ಟು ಸಮ್ ಎಕ್ಸ್ಟೆಂಟ್, ಬಟ್ ಇದ್ರದ್ದು ಆ್ಯಕ್ಚುಲಿ ಕಾಂಟ್ರಿಬ್ಯೂಷನ್, ಕಾರ್ಬೋಹೈಡ್ರೇಟ್ ಕಾಂಟ್ರಿಬ್ಯೂಷನ್ ಈಸ್ ಮೋರ್ ಓಕೆ ಫಾರ್ ಕೊಲೆಸ್ಟ್ರಾಲ್ ಸಿಂಥಸಿಸ್. ಇವಾಗ ಹೇಳ್ತಾರಲ್ಲ ಸನ್ಫ್ಲವರ್ ಆಯಿಲ್, ಕೋಕೋನಟ್ ಆಯಿಲ್, ಇದೆಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಕಮ್ಮಿ, ಅಥವಾ ಅವಕ್ಯಾಡೋ ಆಯಿಲ್ ಯೂಸ್ ಮಾಡಿದ್ರೆ ಒಳ್ಳೇದು. ಇಟ್ಸ್ ಆ್ಯಕ್ಚುಲಿ ಡಯಟ್ರಿ ಕೊಲೆಸ್ಟ್ರಾಲ್ಗೂ ಸೊ ಡಿಸೀಸ್ಗೂ ದೇರ್ ಇಸ್ ನೋ ರಿಯಲ್ ಲಿಂಕ್. ಏನೋ ಡಯಟ್ರಿ, ಇವಾಗ ಫಾರ್ ಎಕ್ಸಾಂಪಲ್ ಎಗ್ಸೂ ಅಷ್ಟೇ, ಎಗ್ಸಲ್ಲಿ ಕೊಲೆಸ್ಟ್ರಾಲ್ ಇದೆ ಅಂತ ಎಷ್ಟೋ ವರ್ಷದಿಂದ, ಈಗಲೂ ಅಷ್ಟೇ ಇಟ್ ಹಸ್ ಬೀನ್ ಪ್ರೂವ್ಡ್ ನಾವು. ಏನೋ ಎಗ್ಸಲ್ಲಿರೋ ಕೊಲೆಸ್ಟ್ರಾಲ್ ಇಂದ ಯಾವುದೇ ಡಿಸೀಸು ಯಾವುದು ಇಂಪ್ಯಾಕ್ಟ್ ಇಲ್ಲ ಅಂತ. ಸೊ ಅದು ಪ್ರಾಬ್ಲಮ್ ಇತ್ತು ಅಂತ 50 ವರ್ಷದಿಂದ ಮಾಡಿರೋ ರಿಸರ್ಚಲ್ಲಿ ಅದನ್ನು ನಾವು ಫಾಲೋ ಮಾಡ್ಕೊತಾ ಇದ್ದೀವಿ. ಸೊ ಹಂಗಾಗ್ಬಿಟ್ಟು ಇವಾಗ ಡಯಟ್ರಿ ನಿನ್ನ ಎಗ್ಗಿಂದ ಬರೋ ಕೊಲೆಸ್ಟ್ರಾಲ್ಗೂ ನಿಮ್ಮ ಹಾರ್ಟ್ ಡಿಸೀಸ್ಗೂ ಯಾವುದೇ ಲಿಂಕ್ ಇಲ್ಲ ಈಗ. ಸೊ ಹಂಗಾಗ್ಬಿಟ್ಟು ನೀವು ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿದ್ರೆ ನಿಮ್ಮ ಕೊಲೆಸ್ಟ್ರಾಲ್ ಡೆಫಿನೆಟ್ ಕಡಿಮೆ ಆಗುತ್ತೆ.
ಓಕೆ, ಮೇನ್ಲಿ ಕಾರ್ಬೋಹೈಡ್ರೇಟ್ಸ್. ಬಟ್ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ಸ್ ಎನರ್ಜಿಗೆ ಅಂತ ಬೇಕು, ಬಟ್ ಇದು ಓವರ್ ಆಗಿ ತಿಂತಾ ಇದ್ದೀವಲ್ಲ ನಾವು ನಾವು ಓವರ್ ನಾವು ಓವರ್ ಆಗಿ ತಿಂತಾ ಇದ್ದೀವಿ. ಎಸ್. ಸೊ ಕಾರ್ಬೋಹೈಡ್ರೇಟ್ಸ್ ಓವರ್ ಆಗಿ ತಿಂತಾ ಇದೀವಿ ಅಂದ್ರೆ ಹ್ಮ್. ಸರಿ. ಇವಾಗ ಹೇಳ್ಬೇಕು, ನಾ ಜಿಮ್ಗೆ ಹೋಗ್ತೀನಪ್ಪ, ನಾನು ಕರಗಿಸ್ಬೇಕು, ನಾನು ಸಣ್ಣ ಆಗ್ಬೇಕು. ಇವಾಗ 20 ವರ್ಷದಿಂದ 30 ವರ್ಷದವ್ರಿಗೆ ಓಕೆ. ಎಕ್ಸ್ಪೆಷಲಿ ಫೋಕಸ್ ಮಾಡಬೇಕು, ಫ್ಯಾಟ್ನ ಕಮ್ಮಿ ಮಾಡ್ಕೊಬೇಕು, ಮಸಲ್ಸ್ ಬೆಳೆಸ್ಕೊಬೇಕು ಅಂತ Yes. ಅಲ್ವಾ? ಯಾಕೆ ಮಸಲ್ಸ್ಗೆ ಮೇಂಟೈನ್ ಮಾಡೋದಕ್ಕೆ ಪ್ರೋಟೀನ್ ಬೇಕು. ಹೌದು. ಇದನ್ನ ಹೇಗೆ ಸಜೆಸ್ಟ್ ಮಾಡ್ತಾರೆ? ಯಾವ ಥರ ಫುಡ್ ತಿನ್ನಬೇಕು? ಓಕೆ, ಪ್ರೋಟೀನ್ ಡೆಫಿನೆಟ್ ಪ್ರೋಟೀನ್ ಬೇಕು ನೀನು ಮಸಲ್ಸ್ ಡೆವಲಪ್ ಮಾಡಬೇಕಾದ್ರೆ. ಯಾವ ಥರ ತಿನ್ನಬೇಕು? ನೀವು ಪನ್ನೀರ್ ತಿನ್ಬೋದು, ಇಲ್ಲ ನಾನು ಮೊದಲೇ ಹೇಳ್ದಂಗೆ ನೀನು ಸೋಯಾ ಪ್ರಾಡಕ್ಟ್ಸ್ ಏನಿತ್ತು ಸೋಯಾ ಪ್ರಾಡಕ್ಟ್ಸ್ ತಿನ್ಬೋದು. ಸೊ ಇಲ್ಲ ಈ ಪ್ರೋಟೀನ್ ಸಪ್ಲಿಮೆಂಟ್ಸ್ ಬರುತ್ತಲ್ಲ, ವೇ ಪ್ರೋಟೀನ್ ಆಗ್ಬೋದು, ವೇ ಪ್ರೋಟೀನ್ ಐಸೋಲೇಟು, ಈ ಥರ ಪ್ರೋಟೀನ್ ಪೌಡರ್ಸು. ಸೊ ಅದನ್ನು ಕುಡಿದ್ರೂ ಏನು ತಪ್ಪಿಲ್ಲ. ತುಂಬ ಜನಕ್ಕೆ ಅದ್ರ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಇದೆ ಸಪ್ಲಿಮೆಂಟ್ಸ್ ಮೇಲೆ. ಪ್ರೋಟೀನ್ ಪೌಡರ್ಸ್ ಮೇಲೆ. ಆ ಪ್ರೋಟೀನ್ ಪೌಡರ್ಸು ಪ್ಯೂರ್ ಆಗಿ ಇಟ್ಸ್ ಮಿಲ್ಕ್ ಪ್ರಾಡಕ್ಟು. ಸೊ ಮಿಲ್ಕಿಂದ ಪ್ರೊಡ್ಯೂಸ್ ಆಗಿರೋದು, ಅದನ್ನ ಕುಡಿಯೋದ್ರಿಂದ ಯಾವುದೇ ತೊಂದರೆಗಳಾಗಲ್ಲ. ಸೊ ನಿಮಗೆ ಮಿಲ್ಕ್ದು ಬರುತ್ತೆ, ಇಲ್ಲ ವೆಜಿಟೇಬಲ್ ಇದರಿಂದ ಸೀಡ್ಸಿಂದ ಮಾಡಿರೋದು ಬರ್ತದೆ, ಪೀಸಿಂದ ಮಾಡಿರೋ ಪ್ರೋಟೀನ್ ಬರುತ್ತೆ, ಈವನ್ ರೈಸಿಂದ ಮಾಡಿರೋ ಪ್ರೋಟೀನು ಬರುತ್ತೆ. ಸೊ ವೀಟ್ದಿಂದ ಮಾಡಿರೋ ಪ್ರೋಟೀನು ಬರುತ್ತೆ. ಯಾವ್ದು ಬೇಕಿದ್ರೂ ತಗೋಬೋದು. ಸೊ ನೀವು ಯಾರು ಏನು ಭಯಪಡಬೇಕಾಗಿಲ್ಲ ಪ್ರೋಟೀನ್ ಸಪ್ಲಿಮೆಂಟ್ಸ್ ತಗೊಳ್ಳೋಕ್ಕೆ. ನಿಮ್ಮ ಪ್ರೋಟೀನ್ ಇಲ್ಲ ಅಂದರೆ ನಿಮ್ಮ ಮಸಲ್ ಪ್ರೊಡಕ್ಷನ್, ಮಸಲ್ ಸಿಂಥಸಿಸ್ ಆಗೋದೇ ಇಲ್ಲ. ಹೌದು. ಇವಾಗ ಮಸಲ್ ಬೆಳೆಸ್ಕೊಳಕ್ಕೆ ಅಂತ ಓವರ್ ಎಕ್ಸಸೈಸಿಂಗ್ ಮಾಡ್ತಾರೆ. ಇವಾಗ ಪ್ರೊಡಕ್ಟಿವ್ ಎಕ್ಸಸೈಸಿಂಗ್ ಅಂತ ನಾನು ಕೇಳಿರೋ ಮಟ್ಟಿಗೆ 45 ಮಿನಿಟ್ಸ್ ಟು 1 ಅವರ್. ನಾರ್ಮಲ್ ಕೆಲ್ಸಕ್ಕೆ ಹೋಗೋರ್ಗೆ, Okay. ಜಿಮ್ ಅಲ್ಲಿ ಫುಲ್ ಟೈಮ್ ಬಾಡಿ ಬಿಲ್ಡರ್ಸ್ಗೆಲ್ಲ ನಾವು ಹೇಳಕ್ಕಾಗಲ್ಲ, ನಾರ್ಮಲ್ ಆಗಿ ಮಾಡೋರ್ಗೆ. ಇವಾಗ ಹೇಗೆ ಅದ್ರಲ್ಲಿ ಓವರ್ ಆಗಿ ಮಾಡಕ್ ಹೋದ್ರೆ ಏನಾಗುತ್ತೆ? ಓವರಾಗಿ ಮಾಡೋದು ಅಂತಂದರೆ ಸಾಮಾನ್ಯ ಓವರಾಗಿ ಮಾಡೋದು ಕಷ್ಟನೇ ಜನಕ್ಕೆ. ಸೊ ಓವರಾಗಿ ಮಾಡಿ ಮಸಲ್ ಕೆಲವರು ತುಂಬ ಓವರಾಗಿ ಮಾಡಿದ್ರೆ ಸಮ್ಟೈಮ್ಸ್ ಇಂಜರೀಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂತಂದರೆ ಓವರಾಗಿ ಮಾಡಿಬಿಟ್ಟು ಚೆನ್ನಾಗಿ ಫುಡ್ ತಿನ್ನಲಿಲ್ಲ ಅಂತಂತಂದರೆ ದೆನ್ ದೇ ಸ್ಟಾರ್ಟ್ ಲೂಸಿಂಗ್ ಮಸಲ್. ಆ ಥರ ಸ್ಪ್ರೈನ್ಸ್ ಆಗೋದು, ಏನೋ ಬಾಡಿ ಸ್ಪ್ರೈನ್ಗಳು ಆ ಥರ ಡ್ಯಾಮೇಜ್ ಆಗೋದು ಅದೆಲ್ಲ ಮಾಡುತ್ತೆ. ಇವಾಗ ನಿನ್ನ ಕೆಪಾಸಿಟಿ ಲೈಕ್ ಏನೋ 80 ಕಿಲೋಸ್ ಲಿಫ್ಟ್ ಮಾಡೋದಿದೆ, ನೀನು 120 ಮಾಡೋಕೆ ಹೋದರೆ ಜಾಯಿಂಟ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತವೆ. ಅದೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕು. ನಿಮ್ಮ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ಸೀಮಿತ ಇಟ್ಕೋಬೇಕು. ಸೊ ಇವಾಗಿನವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ಹಾಗಾದ್ರೆ? ಸೊ ಈಗಿನವ್ರಿಗೆ ಒಳ್ಳೆ ಹೆಲ್ತಿ ಫುಡ್ ತಿನ್ನಿ. ಸೊ ನೀವು ಹೆಲ್ತಿ ಫುಡ್ ಅಂದರೆ ಏನು ಅಂತಲ್ಲ, ನೀವು ಇಂಟರ್ನೆಟ್ಗೆ ಹೋಗಿ ಅದರಲ್ಲಿ ಗೊತ್ತಾಗುತ್ತೆ ಯಾವ ಫುಡ್ ತಿಂದರೆ ನಿಮಗೆ ಒಳ್ಳೆ ಪ್ರೋಟೀನ್ ಬರುತ್ತೆ, ಯಾವುದರಲ್ಲಿ ಒಳ್ಳೆ ಫೈಬರ್ ಇರುತ್ತೆ, ಯಾವುದರಲ್ಲಿ ಲೋ ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ಇದನ್ನೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ತಿನ್ನಬೇಕು. ಇಲ್ಲ ಅಂತಂದರೆ ನೀವು ಬೆಸ್ಟ್ ಅಂದರೆ ಯಾರಾದರೂ ನ್ಯೂಟ್ರಿಷನಿಸ್ಟ್ ಹತ್ರ ಹೋಗಿ, ಇಲ್ಲಿ ಬೆಂಗಳೂರಲ್ಲಿ ಆಗ್ಬೋದು, ಇಲ್ಲಿ ಸಿಟಿ ಎಲ್ಲಾದ್ರೂ ಇವಾಗ ನ್ಯೂಟ್ರಿಷನಿಸ್ಟ್ ಸಿಗ್ತಾರೆ. ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ, ಏನೋ ಅಷ್ಟೇ ನಿಮ್ಗೇನು ತುಂಬ ಕಾಸ್ಟ್ ಏನಾಗಲ್ಲ. ಸೊ ಅವ್ರಿಗೆ ಹೇಳಿ ನಿಮ್ಮ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಹೇಳಿ. ಸೊ ಬೆಸ್ಟ್ ಅವ್ರನ್ನ ಕನ್ಸಲ್ಟ್ ಮಾಡಿ ಒಬ್ಬ ನ್ಯೂಟ್ರಿಷನಿಸ್ಟ್ನ, ಅವ್ರು ಡೆಫಿನೆಟ್ ಹೇಳ್ತಾರೆ. ನೀವು ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟರ್ಸ್ಗೆ ಬೇಸಿಕಲಿ ಅವರ ಟ್ರೀಟ್ಮೆಂಟ್ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಓದೋವಾಗನೂ ಅಷ್ಟೇ ಅವ್ರು ನ್ಯೂಟ್ರಿಷನ್ ಬಗ್ಗೆ ಅಷ್ಟು ತುಂಬ ಓದಿರೋಲ್ಲ. ನೀವು ಡಾಕ್ಟ್ರ್ ಹತ್ರ ಹೋಗೋದಕ್ಕಿಂತ ನಂಗೆ ಗೊತ್ತಿದ್ದಂಗೆ ನಿಮಗೆ ಫುಡ್ ನ್ಯೂಟ್ರಿಷನಿಸ್ಟ್ ಅಲ್ಲ ಡಯಟಿಷಿಯನ್ ಹತ್ರ ಹೋದರೆ ನಿಮಗೆ ಡೆಫಿನೆಟ್ ಹೆಲ್ಪ್ ಆಗುತ್ತೆ. ಅವರು ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಸೊ ಮಸಲ್ ಮಾಸ್ನ ಕಮ್ಮಿ ಮಾಡ್ಕೊಳ್ದೇ ಇರೋದು ತುಂಬಾ ಇಂಪಾರ್ಟೆಂಟ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಏಜ್ ಆಗ್ತಾ ಮಸಲ್ ಬೇಕು, ಬಿಕಾಸ್ ಬೋನ್ಸ್ನ ಪ್ರೊಟೆಕ್ಟ್ ಮಾಡೋದೇ ಮಸಲ್ಸ್. ಸೊ ಓವರ್ ಆಗಿ ವರ್ಕೌಟ್ ಮಾಡಿ ಚೆನ್ನಾಗಿ ತಿಂದಾನೆ ಇದ್ರೆ ಮಸಲ್ ಲಾಸ್ ಆಗಿ ನಮ್ಗೆ ಎಫೆಕ್ಟ್ ಆಗುತ್ತೆ ವಯಸ್ಸಾಗ್ತಾ. ಆಮೇಲೆ ನಾವು ಅನ್ಕೊಳ್ಳೋದು ವಯಸ್ಸಾಗುವಾಗ ಇದು ಕಾಮನ್ ಅಂತ ಅನ್ಕೊಂತೀವಿ, ಬಟ್ ಅದು ನಿಮ್ಮ ಕೈಲೇ ಇರುತ್ತೆ ರಿವರ್ಸ್ ಮಾಡ್ಕೊಳ್ಳೋದು. ಹೌದು, ನಮ್ಗೆ ವಯಸ್ಸಾಯಿತು, ನಮ್ಮ ಮಸಲ್ಲು ಇದು ನಾರ್ಮಲ್ ನ್ಯಾಚುರಲ್ ಆಗಿ ಆಗ್ತಾ ಇದೆ ಅಂತಲ್ಲ, ನೀವು ಅದನ್ನ ಪ್ರಿವೆಂಟ್ ಮಾಡ್ಬೋದು ಡೆಫಿನೆಟ್ ಆಗಿ. ಸೊ ನೀವು ರೈಟ್ ಫುಡ್ ತಗೊಂಡ್ರೆ ನಿಮ್ಗೆ ಏಜ್ ಆದ್ರೂ ಮಸಲ್ ಸಿಂಥಸಿಸ್ ಈವನ್ ಅಟ್ 70 ಇಯರ್ಸಲ್ಲೂ ನೀವು ಮಸಲ್ ಸಿಂಥಸಿಸ್ ಆಗ್ಬೋದು. ಅಂದರೆ ನ್ಯೂಟ್ರಿಷನ್ ತಗೋಬೇಕು. ಓಕೆ, ತುಂಬ ವಿಚಾರಗಳು ತಿಳಿಸ್ಕೊಟ್ರಿ ಇವತ್ತು. ಥ್ಯಾಂಕ್ ಯು ಸೋ ಮಚ್. ನನಗೂ ಅನ್ಕೊತೀನಿ ನಿಮಗೂ ಇಷ್ಟ ಆಯ್ತು ಈ ವಿಡಿಯೋ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಇನ್ನೂ ಇದೇ ಥರ ಇನ್ನೂ ಸಾಕಷ್ಟು ವೀಡಿಯೋಸ್ ಮಾಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್ ಅರುಣ್ ಫಾರ್ ಕಮಿಂಗ್ ಟು ಅವರ್ ಓಕೆ, ಒಂದೇ ಒಂದು ವಿಷಯ ಅಂತಂದರೆ, ಇವಾಗ ನೀವು ನೋಡಿದ ಪ್ರೋಗ್ರಾಮ್ನ ಎಂಟರ್ಟೈನ್ಮೆಂಟ್ ಆಗಿ ಯೂಸ್ ಮಾಡ್ಕೋಬೇಡಿ. ಸುಮ್ಮನೆ ಏನೋ ಟೈಮ್ ಪಾಸ್ಗೆ ನೋಡ್ಬಿಟ್ಟು ಆಮೇಲೆ ಇನ್ನೊಂದು ವೀಡಿಯೋ ನೋಡೋಕೆ ಹೋಗಬೇಡಿ. ಇದರಲ್ಲಿ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಂಡು ನೀವು ಇಲ್ಲ ಡಾಕ್ಟ್ರ್ ಹತ್ರ ಆದರೂ ಡಿಸ್ಕಸ್ ಮಾಡಿ, ಇಲ್ಲ ನಿಮ್ಮ ನ್ಯೂಟ್ರಿಷನಿಸ್ಟ್ ಹತ್ರ ಡಿಸ್ಕಸ್ ಮಾಡಿ, ಇಲ್ಲ ಯಾರಾದರೂ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡಿ, ಇಲ್ಲ ಇಂಟರ್ನೆಟ್ಟಲ್ಲಾದರೂ ನೋಡಿ. ನೀವು ಒಳ್ಳೆ ಡಯಟು, ಒಳ್ಳೆ ಫುಡ್ ಹ್ಯಾಬಿಟ್ಸು ಮತ್ತು ಒಳ್ಳೆ ಎಕ್ಸರ್ಸೈಸ್ ಶೆಡ್ಯೂಲ್ ಮಾಡ್ಕೊಂಡು ಹೆಲ್ತಿಯಾಗಿರಿ. ಥ್ಯಾಂಕ್ ಯು.